ಗಾಯ್ಸ್ ಎಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ. ಅಂಡ್ ಇವತ್ತು ನಾವು ನೋಡೋದಕ್ಕೆ ಬಂದಿರೋದು ತುಂಬಾನೇ ಕ್ರೇಜಿ ಆಗಿರುವ ಮೂವಿ. ಯಾಕಂದ್ರೆ ಮನುಷ್ಯರಿಗೆ ಇವಾಗ ಎಮೋಷನ್ಸ್ ಗಳು ತುಂಬಾನೇ ಕಡಿಮೆ ಆಗ್ಬಿಡ್ತಿದೆ. ಅಂತದ್ರಲ್ಲಿ ಒಂದು ನಾರ್ಮಲ್ ಆದ ರೋಬೋಟಿಗೆ ಫೀಲಿಂಗ್ಸ್ ಗಳು ಎಮೋಷನ್ಸ್ ಗಳು ಬಂದ್ರೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ನಾವು ನೋಡಕ್ಕೆ ಬಂದಿರುವ ಮೂವಿಯಲ್ಲಿವೆ ಕೂಡ ಮನುಷ್ಯರ ಹಾಗೆ ಎಮೋಷನ್ಸ್ ಇರುವ ರೋಬೋಟ್ ಅನ್ನೇ ನೋಡ್ತೀವಿ. ಈ ಮೂವಿಯನ್ನ ನೋಡಿದ್ಮೇಲೆ ಇಂಥ ರೋಬೋಟ್ ನನ್ಗೆ ಕೂಡ ಒಂದು ಬೇಕೇ ಬೇಕು ಅನ್ನೋದಾಗಿ ನೀವು ಹಠವನ್ನ ಮಾಡ್ತೀರಾ. ಆದ್ರಿಂದ ಎಲ್ಲುವೆ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ. ಅಂದಾಗೆ ಈ ಮೂವಿಯ ಹೆಸರು ಬಂದು ಟ್ಯಾಂಗ್ ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಕೇನ್ ಅನ್ನುವ ನಮ್ಮ ಹೀರೋವನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ಕೂಡ ನಮ್ಮ ಹಾಗೇನೆ ಕೆಲ್ಸವಿಲ್ದೆ ನಾಲಾಯಕ್ನ ಹಾಗೇನೆ ಬಿದ್ದಿದ್ದಾನೆ. ಸೊ ಇವಾಗ ಮಾರ್ನಿಂಗು ಎಚ್ಚರಿಯಾಗಿ ವಿಡಿಯೋ ಗೇಮ್ ಅನ್ನೇ ಆಡ್ಕೊಂಡು ಹೊರಗಡೆಗಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿ ಇವನು ವಿಡಿಯೋ ಗೇಮ್ ಅನ್ನ ಆಡ್ತಿರ್ಬೇಕಾದ್ರೆ ಇವನ ಹೆಂಡತಿ ಆಗಿರುವ ಎಮ್ಮಿ ಮಧ್ಯಕ್ಕಾಗಿನೇ ಬಂದು ಅದನ್ನ ಸ್ಟಾಪ್ ಮಾಡಿ, ನೋಡು ನಮ್ಮ ಗಾರ್ಡನಿಗೆ ಯಾವ್ದೋ ಒಂದು ರೋಬೋಟ್ ಬಂದ್ಬಿಟ್ಟಿದೆ, ಅದು ಏನು ಅಂತ ಸ್ವಲ್ಪ ನೋಡ್ತಿ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ ಹೀರೋ ಇವಳ ಮಾತನ್ನ ಕೇಳಿಸ್ಕೊಂಡಿರ್ವೆ ಕೂಡ ಕೇಳಿಸಿರುವ ಹಾಗೆ ಇಗ್ನೋರ್ ಅನ್ನ ಮಾಡ್ಬಿಡ್ತಾನೆ. ನಂತರ ಟಿವಿಯನ್ನ ಆನ್ ಮಾಡಿ ಸೋಫಾ ಮೇಲೆ ಕುಳಿತು ನೋಡೋದಿಕ್ಕಾಗಿ ಶುರು ಮಾಡ್ತಾನೆ. ಬಟ್ ಆದ್ರೆ ಇವನ ಹೆಂಡತಿ ಇವನನ್ನ ಬಿಡೋ ಹಾಗೆ ಕಾಣಿಸ್ತಾನೆ ಇಲ್ಲ. ಲೋ ಗಂಡ, ಕೆಲವು ದಿನಗಳ ಹಿಂದೆ ಒಂದು ಜಾಬಿಗಾಗಿ ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ವಾ? ಸೊ ಅದ್ರ ಕತೆ ಏನಾಯ್ತೋ, ಕೆಲ್ಸ ಏನಾದ್ರೂ ಸಿಕ್ತಾ ಅಂತ ಕೇಳ್ಬೇಕಾದ್ರೆ ಅಷ್ಟೇ ನಮ್ ಹೀರೋ ಕೆಲ್ಸದ ವಿಷಯ ಬಂದಿದ್ ಕೂಡಲೇ ಅವಳ ಮಾತನ್ನ ಇಗ್ನೋರ್ ಮಾಡಿ ಯಾವ್ದೋ ರೋಬೋಟ್ ನ ಬಗ್ಗೆ ಮಾತಾಡ್ತಿದೆ ಅಲ್ವಾ, ಅದನ್ನ ನೋಡಿ ಬರ್ತೀನಿ ಅಂತ ಗಾರ್ಡನ್ ಕಡೆಗೆನೆ ಬಂದ್ಬಿಡ್ತಾನೆ. ಅಂಡ್ ಅದೇ ರೀತಿ ಹುಡುಕಿ ನೋಡ್ಬೇಕಾದ್ರೆ ಒಂದು ಮರದ ಕೆಳಗಡೆ ರೋಬೋಟ್ ಕುಳಿತಿರೋದನ್ನ ನೋಡ್ತಾನೆ. ಸೊ ಅದ್ರ ಹತ್ರ ಬಂದು ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಆ ರೋಬೋಟ್ ಇವನಿಗೆ ಆನ್ಸರ್ ಅನ್ನ ಕೊಡೋದ್ರ ಬದಲು ಇವನು ಕೇಳುವ ಕ್ವಶನ್ ಗಳನ್ನ ರಿಪೀಟ್ ಮಾಡ್ತಿರುತ್ತೆ. ಸೊ ಟೆನ್ಷನ್ ಆಗುವ ನಮ್ಮ ಹೀರೋ ನಿನ್ನ ಹೆಸರು ಏನಪ್ಪಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ರೋಬೋಟ್ ಕೂಡ ಟ್ಯಾಂಗ್ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಹೀರೋ ಆ ರೋಬೋಟ್ ಅನ್ನ ತಗೊಂಡು ಒಂದು ಶಾಪ್ ಗೆನೆ ಬರ್ತಾನೆ. ನಂತರ ಈ ರೋಬೋಟ್ ಅನ್ನ ಹೇಗಾದ್ರೂ ಮಾಡಿ ರೀಸೈಕಲ್ ಅನ್ನ ಮಾಡಿ ಅಂತ ಕೇಳ್ಬೇಕಾದ್ರೆ ಆ ಶಾಪ್ ನ ಓನರ್ ಕೂಡ ಈ ರೋಬೋಟ್ ಅನ್ನ ನೋಡಿ ನನ್ನ ಕೈಯಲ್ಲಿ ಮಾಡೋದಿಕ್ಕೆ ಆಗಲ್ಲ, ಯಾಕಂದ್ರೆ ಈ ರೋಬೋಟ್ ನಲ್ಲಿ ಯಾವುದೇ ರೀತಿ ಸೀರಿಯಲ್ ನಂಬರ್ ಇವೇ ಇಲ್ಲ, ಏನಿವೆ ಇಲ್ಲ ಅಂತ ಹೇಳ್ಬಿಡ್ತಾನೆ. ಬಟ್ ಆದ್ರೆ ಈ ರೋಬೋಟ್ ನ ಎಲ್ಲಾ ಪಾರ್ಟ್ಸ್ ಗಳನ್ನ ಬಿಚ್ಚಿ ಡಿಕಂಪೋಸ್ ಅನ್ನ ಮಾಡ್ಬಲ್ಲೆ ಅನ್ನೋದಾಗಿ ಹೇಳ್ತಾನೆ. ಸೊ ನಮ್ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಹೊರಟು ಬರ್ತಿರ್ತಾನೆ. ಬಟ್ ಆದ್ರೆ ಆ ರೋಬೋಟ್ ನಮ್ಮ ಹೀರೋವಿನ ಹೆಸರನ್ನ ಹಿಡಿದು ಕರಿಬೇಕಾದ್ರೆ ಇವನು ಕೂಡ ತಿರುಗ್ತಾನೆ. ಸೊ ಇವಾಗ ರೋಬೋಟ್ ಮತ್ತೆ ನಮ್ಮ ಹೀರೋ ಇಬ್ರು ಕೂಡ ತುಂಬಾನೇ ಎಮೋಷನಲ್ ಆಗಿನೇ ನೋಡ್ತಾರೆ. ಬಟ್ ಆದ್ರೆ ಏನ್ ಮಾಡೋಕ್ಕಾಗುತ್ತೆ, ಈ ರೋಬೋಟ್ ನಿಂದ ಏನಿವೆ ಯೂಸ್ ಇಲ್ಲ ಅಲ್ವಾ? ಸೊ ನಮ್ಮ ಹೀರೋ ರೋಬೋಟ್ಗೆ ಗುಡ್ ಬೈ ಅನ್ನ ಹೇಳಿ ಆ ಜಾಗದಿಂದಾನೇ ಬಂದ್ಬಿಡ್ತಾನೆ. ನಮ್ಮ ಹೀರೋ ಏನು ಅವನ ಪಾಡಿಗೆ ಅವನ ಮನೆ ಕಡೆಗಾಗಿನೇ ಬರ್ತಾ ಇದ್ದಾನೆ. ಬಟ್ ಆದ್ರೆ ಆ ರೋಬೋಟ್ ಕೂಡ ಇವನನ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಬರ್ತಿರುತ್ತೆ. ಸೊ ಇದೇ ರೀತಿ ಬರ್ತಿರ್ಬೇಕಾದ್ರೆ ನಮ್ಮ ಹೀರೋವಿನ ಒಬ್ಬಳು ಸಿಸ್ಟರ್ ಅಲ್ಲಿಗೆ ಬಂದು, ಲೋ ತಮ್ಮ, ನಿನ್ಗೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕಾಗಿ ಹೇಳಿದ್ವಿ ಅಲ್ವಾ? ಸೊ ಅದ್ರ ಕತೆ ಏನಾಯ್ತು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಹೀರೋ ಇವಳ ಮಾತನ್ನವೇ ಕೂಡ ಇಗ್ನೋರ್ ಅನ್ನ ಮಾಡಿ ಮನೆ ಕಡೆಗಾಗಿನೇ ಬಂದ್ಬಿಡ್ತಾನೆ. ಅಂದ್ರೆ ಆ ಇಂಟರ್ವ್ಯೂ ಅನ್ನ ಅರೇಂಜ್ ಮಾಡಿ ಕೊಟ್ಟಿರೋದು ಇವನ ಅಕ್ಕನೇ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಎಮ್ಮಿ ಮನೆಯಲ್ಲಿ ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಅದೇ ನಮ್ಮ ಹೀರೋ ಒಂದು ಮೆಡಿಕಲ್ ಕ್ಲಿನಿಕ್ ನಲ್ಲಿ ಒಂದು ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ಬೇಕಿತ್ತು ಅಲ್ವಾ? ಸೊ ಅದೇ ಮೆಡಿಕಲ್ ನಿಂದ ಕಾಲ್ ಅನ್ನೇ ಮಾಡ್ತಾರೆ. ಅಂಡ್ ಇದೇ ಟೈಮಿಗೆ ನಮ್ಮ ಹೀರೋ ಕೂಡ ಮನೆ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಡೋರ್ ಅನ್ನ ಕ್ಲೋಸ್ ಮಾಡ್ದಿರಾ ಮರ್ಕೊಂಡು ಒಳಗಡೆ ಬಂದ್ಬಿಡೋದ್ರಿಂದ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ರೋಬೋಟ್ ಕೂಡ ಮನೆ ಒಳಗಡೆಗಾಗಿನೇ ಬಂದ್ಬಿಡುತ್ತೆ. ನಂತರ ಇವರ ಮನೆಯಲ್ಲಿ ಮಡಗಿರುವ ಎಲ್ಲಾ ಫೋಟೋಗಳನ್ನ ಸ್ಕ್ಯಾನ್ ಅನ್ನ ಮಾಡ್ಕೊಂಡು ಮೆಮೊರಿ ಒಳಗಡೆ ಸೇವ್ ಮಾಡ್ಕೊಳ್ಳುತ್ತೆ. ಈ ಕಡೆ ನಮ್ಮ ಎಮ್ಮಿಯನ್ನ ನೋಡಿದ್ರೆ ಸ್ಟೋರ್ ರೂಮ್ ನಲ್ಲಿ ಯಾವ್ದೋ ಕೆಲ್ಸವನ್ನ ಮಾಡ್ತಿರ್ತಾಳೆ. ಸೊ ನಮ್ಮ ಹೀರೋ ಸೀದಾ ಅದೇ ರೂಮ್ಗೆನೆ ಬಂದು ಒಂದು ಟೂಲ್ ಅನ್ನುವೆ ತೋರಿಸಿ, ನೋಡೆ ಇದು ನಮ್ಗೆ ತುಂಬಾನೇ ಕೆಲ್ಸಕ್ಕಾಗಿ ಬರುತ್ತೆ ಅನ್ನೋದಾಗಿನೇ ತೋರಿಸ್ತಾನೆ. ಬಟ್ ಆದ್ರೆ ಎಮ್ಮಿ ಯಾವ್ದೋ ಟೆನ್ಷನ್ ಅಲ್ಲಿ ತುಂಬಾನೇ ಕೋಪವನ್ನ ಮಾಡ್ಕೊಂಡಿದ್ದಾಳೆ. ಲೋ ಗಂಡ, ಆ ಟೂಲ್ ನ ಕತೆ ಆಗಿರ್ಲಿ, ನಿನ್ನ ಅಕ್ಕ ನಿನಗಾಗಿ ಒಂದು ಇಂಟರ್ವ್ಯೂ ಅನ್ನ ಸೆಟ್ ಮಾಡಿ ಕೊಟ್ಟಿದ್ರು ಅಲ್ವಾ? ಸೊ ಇವತ್ತು ನನ್ಗೆ ಅದೇ ಮೆಡಿಕಲ್ ಸೆಂಟರ್ ನಿಂದ ಕಾಲ್ ಅನ್ನ ಮಾಡಿದ್ರು. ಅವ್ರು ಹೇಳ್ತಿರೋ ಪ್ರಕಾರ ನೀನು ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡೋದಕ್ಕಾಗಿ ಹೋಗೇ ಇಲ್ವಂತೆ. ಸೊ ಎಲ್ಲಿ ಹಾಯ್ಕೊಂಡು ತಿಂತಾ ಇದೆಯಾ ಅನ್ನೋದಾಗಿ ಸರ್ಸರಿಯಾಗಿನೇ ಬೈಬೇಕಾದ್ರೆ ದಯವಿಟ್ಟು ಕ್ಷಮಿಸ್ಬಿಡೆ, ನಾನು ಮರ್ತೋಗ್ಬಿಟ್ಟಿ ಅನ್ನೋದಾಗಿ ನಗಾಡ್ಕೊಂಡೆ ಕಾಮಿಡಿ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವನು ಕೂಡ ನಮ್ಮ ಹಾಗೇನೆ ತುಂಬಾನೇ ಸೋಂಬೇರಿ ಅನ್ಸುತ್ತೆ. ಯಾಕಂದ್ರೆ ನಮ್ಗೂ ಕೂಡ ಕೆಲ್ಸವನ್ನ ಮಾಡೋದು ಅಂದ್ರೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಅಲ್ವಾ? ಬಟ್ ಆದ್ರೆ ಇವನ ಹೆಂಡತಿ ಇವನನ್ನ ಬಿಡೋ ಹಾಗೆ ಕಾಣಿಸ್ತಾನೆ ಇಲ್ಲ. ಲೋ ಗಂಡ, ಏನಕ್ಕಾಗಿನೋ ನೀನು ಇಂಟರ್ವ್ಯೂ ನ ಅಟೆಂಡ್ ಮಾಡಿಲ್ಲ, ನಿಜವನ್ನ ಹೇಳು ಅಂತ ಕೇಳ್ತಾಳೆ. ಸೊ ಇವ್ರು ಇದೇ ರೀತಿಯಾಗಿ ಜಗಳವನ್ನ ಆಡ್ಕೊಂಡು ನಿಂತಿರ್ಬೇಕಾದ್ರೆ ನಮ್ಮ ರೋಬೋಟ್ ಇವರ ಹತ್ರಕ್ಕಾಗಿನೇ ಬಂದು ಹಾಯನ್ನ ಹೇಳುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಒಂದು ಕ್ಷಣಕ್ಕೆ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇದನ್ನ ಡಿಸ್ಪೋಸ್ ಮಾಡೋದಿಕ್ಕೆ ಒಂದು ಶಾಪ್ ನಲ್ಲಿ ಬಿಟ್ಟು ಬಂದಿದ್ದ ಅಲ್ವಾ?
ಸೊ ಇವಾಗ ನಮ್ಮ ಮನೆ ಒಳಗಡೆಗೆ ಹೇಗೆ ಬಂತು ಅನ್ನೋದಾಗಿ ಶಾಕ್ ಆಗಿದ್ದಾನೆ. ಇವಾಗ ಹೆಂಡತಿ ಬೇರೆ ಏನಕ್ಕೆ ಇಂಟರ್ವ್ಯೂನ ಅಟೆಂಡ್ ಮಾಡಿಲ್ಲ ಅನ್ನೋದಾಗಿ ಹಿಡ್ಕೊಂಡಿದ್ದಾಳೆ. ಈ ಕಡೆ ನೋಡಿದ್ರೆ ಈ ರೋಬೋಟ್ ಬೇರೆ ಮನೆ ಒಳಗಡೆಗಾಗಿನೇ ಬಂದ್ಬಿಟ್ಟಿದೆ. ಅಷ್ಟೇ ನಮ್ಮ ಕತೆ ಇವತ್ತು ಮುಗ್ದಕ್ ಬಿಡುತ್ತೆ ಅಂತ ಟೆನ್ಷನ್ ಆಗುವ ನಮ್ಮ ಹೀರೋ ಹೇಗಾದ್ರೂ ಮಾಡಿ ನಮ್ಮ ಹೆಂಡತಿಯನ್ನ ಸ್ವಲ್ಪ ಡೈವರ್ಟ್ ಅನ್ನ ಮಾಡೋಣ ಅಂತ ನೀನು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಲ್ವಾ, ನೋಡು ಟೈಮ್ ಆಗ್ಬಿಡ್ತಿದೆ ಅಂತ ಗಡಿಯಾರವನ್ನ ತೋರಿಸ್ತಾನೆ. ಬಟ್ ಆದ್ರೆ ಆ ಗಡಿಯಾರ ಸರಿಯಾದ ಟೈಮಿಗೆ ಹಾಳಾಗಿ ನಿಂತೋಗ್ಬಿಟ್ಟಿದೆ. ಆದ್ರಿಂದ ಎಮಿನೇ ಅದ್ರ ಹತ್ರಕ್ಕೆ ಬಂದು ಆ ಗಡಿಯಾರವನ್ನ ರೆಡಿ ಮಾಡ್ತಾಳೆ. ಬಟ್ ಆದ್ರೂ ನಮ್ಮ ಎಮಿ ತುಂಬಾನೇ ಬೇಜಾರನ್ನ ಮಾಡ್ಕೋತಾಳೆ. ಎಂತ ಹುಡುಗನನ್ನ ನಾವು ಮದ್ವೆ ಆಗ್ಬಿಟ್ಟಿದೀವಿ, ಮನೆ ಕೆಲ್ಸವನ್ನುವೆ ನಾವೇ ಮಾಡ್ಬೇಕು, ಈ ಗಡಿಯಾರವನ್ನುವೆ ರೆಡಿ ಮಾಡ್ಬೇಕು, ಹೊರಗಡೆ ಕೆಲ್ಸವನ್ನುವೆ ನಾವೇ ಮಾಡ್ಬೇಕು ಅನ್ನೋದಾಗಿ. ಅಷ್ಟೇ ಇವಾಗ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಗಡಿಯಾರವನ್ನ ಎತ್ತಿ ನೆಲಕ್ಕೆನೆ ಹೊಡೆದ್ಬಿಡ್ತಾಳೆ. ಬಟ್ ಆದ್ರೆ ಇವಳು ಕೋಪ ಅಷ್ಟಕ್ಕೇನೆ ತೀರಿ ಹೋಗಲ್ಲ. ಆದ್ರಿಂದ ನಮ್ಮ ಹೀರೋ ಮತ್ತೆ ರೋಬೋಟ್ ಎರಡನೇ ಮನೆಯಿಂದ ಹೊರಗಡೆಗಾಗಿನೇ ತೊಳ್ಳಿ ಬಿಸಾಡ್ತಾಳೆ. ಸೊ ಇವಾಗ ಬೇರೆ ದಾರಿ ಇಲ್ಲ ಅಂತ ನಮ್ಮ ಹೀರೋ ರೋಬೋಟ್ ಅನ್ನ ಎತ್ಕೊಂಡು ಬಸ್ ಸ್ಟಾಪಿಗೆನೆ ಬಂದು ಕುಳಿತುಕೋತಾನೆ. ಸೊ ಇದೇ ರೀತಿ ಬಸ್ಗಾಗಿ ಇಬ್ರು ವೇಟ್ ಅನ್ನ ಮಾಡ್ಕೊಂಡು ಕುಳಿತಿರ್ಬೇಕಾದ್ರೆ ನಮ್ಮ ರೋಬೋಟ್ ನ ಒಳಗಡೆಯಿಂದ ಯಾವ್ದೋ ಲಿಕ್ವಿಡ್ ಲೀಕ್ ಆಗ್ತಿರುತ್ತೆ. ಸೊ ಅದನ್ನ ನೋಡುವ ನಮ್ಮ ಹೀರೋ ಅವನ ಸಾಕ್ಸ್ ಅನ್ನ ತೆಗೆದು ಆ ಲಿಕ್ವಿಡ್ ಅನ್ನ ಬರುಸ್ತಾನೆ. ಅಂಡ್ ಅದೇ ರೀತಿ ಬರುಸ್ತಿರ್ಬೇಕಾದ್ರೆ ಈ ರೋಬೋಟ್ ನ ಒಳಗಡೆ ಇರುವ ಒಂದು ವಿಸಿಟಿಂಗ್ ಕಾರ್ಡ್ ಸಿಗುತ್ತೆ. ಸೊ ಏನಿದು ಅಂತ ತೆಗೆದು ನೋಡ್ಬೇಕಾದ್ರೆ ಈ ರೋಬೋಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿರುವ ಕಂಪನಿಯದೇ ವೆಬ್ಸೈಟ್ ಡೀಟೇಲ್ಸ್ ಆಗಿರುತ್ತೆ. ಸರಿ ಓಕೆ ಅಂತ ವೆಬ್ಸೈಟ್ ಅನ್ನವೇ ಓಪನ್ ಮಾಡಿ ನೋಡ್ಬೇಕಾದ್ರೆ ಇವಾಗ ಅದೇ ಕಂಪನಿಯವರು ಹಳೆ ರೋಬೋಟ್ ಗಳನ್ನ ತಗೊಂಡು ಅದ್ರ ಬದಲಿಗೆ ಹೊಸ ರೋಬೋಟ್ ಅನ್ನ ಎಕ್ಸ್ಚೇಂಜ್ ಮಾಡ್ತಿದಾರಂತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗೆ ಒಂದು ಐಡಿಯಾ ಕೂಡ ಬರುತ್ತೆ. ನಮ್ಮ ಹತ್ರ ಇರುವ ಈ ಟ್ಯಾಂಗ್ ಅನ್ನುವ ರೋಬೋಟ್ ಕೊಟ್ಟು ಬೇರೆ ರೋಬೋಟ್ ಅನ್ನ ಎಕ್ಸ್ಚೇಂಜ್ ಆಗಿ ತಗೊಳ್ಳೋಣ ಅನ್ನೋದಾಗಿ. ಸೊ ಅದೇ ರೀತಿ ನಮ್ಮ ರೋಬೋಟ್ ಅನ್ನವೇ ಎತ್ಕೊಂಡು ಒಂದು ಏರ್ಪೋರ್ಟ್ ಗೆನೆ ಬರ್ತಾನೆ. ನಂತರ ಇವರ ಫ್ಲೈಟ್ ಅನ್ನವೇ ಇಟ್ಕೊಂಡು ಒಳಗಡೆ ಬಂದು ಕುಳಿತಿರ್ಬೇಕಾದ್ರೆ ನಮ್ಮ ಟ್ಯಾಂಗು ಹೀರೋಗೆ ತುಂಬಾನೇ ಟಾರ್ಚರ್ ಅನ್ನ ಕೊಡ್ತಿರುತ್ತೆ. ಸೊ ನಮ್ಮ ಹೀರೋ ಕೂಡ ಮೊದ್ಲು ರೋಬೋಟ್ ಅನ್ನ ಕೊಟ್ಟು ಬೇರೆ ರೋಬೋಟ್ ಅನ್ನ ತಗೊಂಡ್ಬಿಟ್ರೆ ಸಾಕು ಅನ್ನೋದಾಗಿನೇ ಫೀಲ್ ಅಲ್ಲಿದ್ದಾನೆ. ಅಂಡ್ ನಮ್ಮ ರೋಬೋಟ್ ಕೂಡ ತುಂಬಾನೇ ಟಾರ್ಚರ್ ಅನ್ನ ಕೊಟ್ಟು ಆ ನಂತರ ಕಾರ್ಟೂನ್ ಅನ್ನ ಪ್ಲೇ ಮಾಡಿ ನೋಡ್ತಿರುತ್ತೆ. ಅಂಡ್ ಆ ಕಾರ್ಟೂನ್ ಅನ್ನ ನೋಡಿ ನಮ್ಮ ಹೀರೋಗೆ ಒಂದು ಮಾತನ್ನವೇ ಹೇಳುತ್ತೆ, ಹಣ ಆಸ್ತಿಗಿಂತ ಫ್ರೆಂಡ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಫೈನಲಿ ನಮ್ಮ ಹೀರೋ ಈ ರೋಬೋಟ್ ಅನ್ನ ಕರ್ಕೊಂಡು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವ ಕಂಪನಿಯ ಹತ್ರಕ್ಕಾಗಿನೇ ಬಂದಿದ್ದಾನೆ. ಬಟ್ ಆದ್ರೆ ಇಲ್ಲಿಗೆ ಬಂದ್ಮೇಲೆನೆ ನಮ್ಮ ಹೀರೋಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತು ಈ ಕಂಪನಿಯನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿ ಓಕೆ, ಇವತ್ತು ಒಂದು ಹೋಟೆಲ್ ಅನ್ನ ಹುಡುಕಿ ಅಲ್ಲೇನೆ ಸ್ಟೇ ಆಗೋಣ, ನಾಳೆ ಬೇಕಿದ್ರೆ ಈ ರೋಬೋಟ್ ಅನ್ನ ಕೊಟ್ಟು ಬೇರೆ ರೋಬೋಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅನ್ನೋದಾಗಿನೇ ರೆಡಿ ಆಗ್ತಾನೆ. ಅಂಡ್ ಅದೇ ರೀತಿ ಒಂದು ಹೋಟೆಲ್ ನಲ್ಲಿ ಬಂದು ಇವನು ಮಲ್ಗಿರ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ವಿಚಿತ್ರವಾದ ಕನಸು ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವನ ಫಾದರಿಗೆ ಯಾವ್ದೋ ಒಂದು ಕಾಯಿಲೆ ಬಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಒಬ್ಬ ಡಾಕ್ಟರ್. ಸೊ ಇವಾಗ ಅದೇ ರೀತಿ ಇವನ ಫಾದರ್ಗೆ ಆಪರೇಷನ್ ನಡೀತಿರ್ಬೇಕಾದ್ರೆ ಬೇರೆ ಡಾಕ್ಟರ್ ಗಳು ನೆಕ್ಸ್ಟ್ ಏನನ್ನ ಮಾಡ್ಬೇಕು ಅನ್ನೋದಾಗಿ ಕೇಳ್ತಿರ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ರೋಬೋಟ್ ಒಂದು ಕಾಫಿ ಕಪ್ ಅನ್ನ ಕೆಳಗಡೆಗಾಗಿ ಬೀಳಿಸ್ಬಿಡುತ್ತೆ. ಸೊ ನಮ್ಮ ಹೀರೋ ಕನಸು ಮತ್ತೆ ನಿದ್ರೆ ಎರಡಿಂದಾನುವೆ ಎಚ್ಚರಿಯಾಗ್ಬಿಡ್ತಾನೆ. ನಂತರ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ಸೂಪರ್ ಆಗಿನೇ ರೆಡಿಯಾಗಿ ಆ ರೋಬೋಟ್ ಅನ್ನವೇ ಕರ್ಕೊಂಡು ಸೀದಾ ಕಂಪನಿ ಒಳಗಡೆಗಾಗಿನೇ ಬರ್ತಾನೆ. ನಂತರ ನೋಡಿ ಮೇಡಮ್, ಈ ರೋಬೋಟ್ ಅನ್ನ ತಗೊಂಡು ಹೊಸ ರೋಬೋಟ್ ಅನ್ನ ಎಕ್ಸ್ಚೇಂಜ್ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಅಲ್ಲಿ ವರ್ಕ್ ಅನ್ನ ಮಾಡುವ ಒಬ್ಬಳು ಲೇಡಿ, ಸಾರಿ ಸರ್, ಈ ಮಾಡೆಲ್ ನಮ್ಮ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ, ಸೊ ನಾವು ಇದ್ರ ಜೊತೆಗೆ ಎಕ್ಸ್ಚೇಂಜ್ ಅನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ರೋಬೋಟ್ ಅಲ್ಲಿ ಇಲ್ಲಿ ಅಂತ ಈ ಕಂಪನಿ ಒಳಗಡೆ ಓಡಾಡ್ತಾ ಇದೆ. ಅಂಡ್ ಅದೇ ರೀತಿ ಓಡಾಡ್ಕೊಂಡು ಕೆಲವು ರೋಬೋಟ್ ಗಳಿರುವ ಜಾಗಕ್ಕಾಗಿ ಬಂದು ನೋಡ್ಬೇಕಾದ್ರೆ ನಮ್ಮ ರೋಬೋಟ್ಗೆ ಕೆಲವೊಂದಷ್ಟು ಘಟನೆಗಳು ನೆನಪಾಗ್ತಿರುತ್ತೆ. ಅಂದ್ರೆ ಎಲ್ಲಾ ರೋಬೋಟ್ ಗಳಿವೆ ಸೇರ್ಕೊಂಡು ಮನುಷ್ಯರನ್ನ ಮುಗಿಸ್ತಾ ಇರುವ ಹಾಗೆ ಒಂದು ವಿಷನ್ ಬರ್ತಿರುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಶಿಂಜಿ ಅನ್ನುವ ಒಬ್ಬ ಗೈಡ್ ಸ್ಕೂಲಿನ ಮಕ್ಕಳನ್ನ ಕರ್ಕೊಂಡು ಬಂದು ಈ ರೋಬೋಟ್ ಗಳ ಬಗ್ಗೆ ವಿಷಯಗಳನ್ನ ಹೇಳ್ತಿರ್ತಾರೆ. ಸೊ ಇವಾಗ ಮಕ್ಕಳ ಕಣ್ಣು ನಮ್ಮ ರೋಬೋಟ್ ನ ಮೇಲ್ಗಡೆಗಾಗಿನೇ ಬೀಳುತ್ತೆ. ಆದ್ರಿಂದ ಎಲ್ಲ ಮಕ್ಕಳಿವೆ ಸೀದಾ ನಮ್ಮ ರೋಬೋಟ್ ನ ಹತ್ರಕ್ಕೆನೆ ಬಂದು ಸುತ್ತ ಮುತ್ಕೊಬಿಡ್ತಾರೆ. ಸೊ ಇವ್ರನ್ನ ನೋಡುವ ನಮ್ಮ ರೋಬೋಟ್ ಸ್ವಲ್ಪ ಗಾಬರಿ ಆದ್ರೂ ಕೂಡ ಒಂದು ಚಿಕ್ಕದಾದ ಹುಳು ಈ ಮಕ್ಕಳ ಮಧ್ಯೆ ಸಿಕ್ಕಾಕೊಂಡು ಸತ್ತೋಗೋದ್ರಲ್ಲಿರುತ್ತೆ. ಬಟ್ ಆದ್ರೆ ನಮ್ಮ ರೋಬೋಟ್ ಆ ಹುಳುವನ್ನ ಕಾಪಾಡಿ ಆ ಜಾಗದಿಂದಾನೇ ಕಳಿಸಿಕೊಡುತ್ತೆ. ಅಷ್ಟೇ ಇದನ್ನ ನೋಡುವ ಮಕ್ಕಳಂತೂ ತುಂಬಾನೇ ಅಪ್ರಿಶಿಯೇಟ್ ಅನ್ನ ಮಾಡಿ ಎಲ್ಲರಿಗೂ ಆ ರೋಬೋಟ್ ನ ಜೊತೆ ಫೋಟೋವನ್ನ ತಗೋತಾರೆ. ಸೊ ಇವಾಗ ನಮ್ಮ ಹೀರೋ ಕೂಡ ಇದೇ ಜಾಗಕ್ಕಾಗಿ ಬರ್ಬೇಕಾದ್ರೆ ಆ ಸಿಂಜಿ ಅನ್ನುವ ಗೈಡು ನಮ್ಮ ಹೀರೋವನ್ನ ಭೇಟಿ ಮಾಡ್ತಾನೆ. ನೋಡಿ, ಈ ರೋಬೋಟ್ ಅನ್ನ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಅನ್ನ ಮಾಡಿ ಇದನ್ನ ರೆಡಿ ಮಾಡಿ ಕೊಡ್ಬಲ್ಲೆ ಅನ್ನೋದಾಗಿ ಹೇಳ್ತಾನೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಒಪ್ಕೋಬೇಕಾದ್ರೆ ಆ ರೋಬೋಟ್ ಅನ್ನ ಎತ್ಕೊಂಡು ಬಂದು ರಿಸರ್ಚ್ ಅನ್ನ ಮಾಡ್ತಾರೆ. ಆಕ್ಚುಲ್ ಆಗಿ ಸಿಂಜಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಬಂದು ರೋಬೋಟ್ ಗಳನ್ನ ಡಿಸೈನ್ ಮಾಡೋನು. ಸೊ ಅದೇ ಕಾರಣದಿಂದ ನಮ್ಮ ರೋಬೋಟ್ ಅನ್ನವೇ ಕೂಡ ಎತ್ಕೊಂಡು ಬಂದಿರೋದು. ನಂತರ ಇವಾಗ ನಮ್ಮ ರೋಬೋಟ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ
ಒಳಗಡೆ ಇರುವ ಒಂದು ಗ್ಲಾಸು ಡ್ಯಾಮೇಜ್ ಆಗಿ ಎಲ್ಲೋ ಲಿಕ್ವಿಡ್ ಕೆಳಗಡೆ ಸೋರ್ತಾ ಇದೆ. ಅದೇ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಲಿಕ್ವಿಡ್ ಕೆಳಗಡೆ ಸೋರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ವರ್ಸಿ ಬಂದಿದ್ದಲ್ವಾ, ಆ ಲಿಕ್ವಿಡ್ ಸೋರ್ತಾ ಇರೋದು ಒಂದು ಗ್ಲಾಸು ಡ್ಯಾಮೇಜ್ ಆಗಿರೋದ್ರಿಂದಾನೆ. ಇದನ್ನ ನೋಡುವ ಸಿಂಜಿ ಕೂಡ ಟೆಂಪ್ರವರಿ ಆಗಿ ಅದನ್ನ ಸರಿ ಮಾಡ್ತಾನೆ. ಬಟ್ ಆದ್ರೆ ಆದಷ್ಟು ಬೇಗ ಅದನ್ನ ರೀಪ್ಲೇಸ್ ಮಾಡಿಲ್ಲ ಅಂದ್ರೆ ನಮ್ಮ ರೋಬೋಟ್ ಶಾಶ್ವತವಾಗಿ ಶಟ್ ಡೌನ್ ಆಗ್ಬಿಡಬಹುದು ಅನ್ನೋದಾಗಿನವೇ ಹೇಳ್ತಾನೆ. ಅಂಡ್ ಇದೇ ರೀತಿ ನಮ್ಮ ಹೀರೋವಿನ ಜೊತೆ ಮಾತಾಡ್ಕೊಂಡಿರ್ಬೇಕಾದ್ರೆ ಈ ಸಿಂಜಿ ನಮ್ಮ ರೋಬೋಟ್ ನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಒಂದು ಶಾಕಿಂಗ್ ವಿಷಯವನ್ನ ಗಮನಿಸ್ತಾನೆ. ಅಂದ್ರೆ ನಮ್ಮ ರೋಬೋಟ್ ಒಂದು ಬಟರ್ಫ್ಲೈ ನ ಜೊತೆ ಬಂದು ಹ್ಯಾಪಿ ಆಗಿನೇ ಆಟ ಆಡ್ತಿರುತ್ತೆ. ಸೊ ರೋಬೋಟ್ ಗಳಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇರಲ್ಲ. ಹಾಗಿದ್ರೆ ಈ ರೋಬೋಟ್ ಇಷ್ಟೊಂದು ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಹೇಗೆ ಅನ್ನೋದಾಗಿ ಕನ್ಫ್ಯೂಷನ್ ಆಗ್ತಾನೆ. ಅದು ಅಲ್ಲದೆ ಈ ರೋಬೋಟ್ ಅನ್ನ ನೋಡೋದಕ್ಕೆ ಸಾಮಾನ್ಯವಾಗಿ ಕಾಣಿಸ್ತಾ ಇಲ್ಲ. ಮೇ ಬಿ ಇದನ್ನ ಯಾರು ರೆಡಿ ಮಾಡಿದ್ರು ಅವರ ಹತ್ರ ರಿಸೋರ್ಸ್ ಗಳು ತುಂಬಾನೇ ಕಡಿಮೆ ಇತ್ತು ಅನ್ಸುತ್ತೆ. ಸೊ ಇರುವ ರಿಸೋರ್ಸ್ ಗಳನ್ನ ಬಳಸ್ಕೊಂಡು ಈ ರೋಬೋಟ್ ಅನ್ನ ರೆಡಿ ಮಾಡಿದ್ದಾರೆ. ಅಂದ್ರೆ ಫ್ಯೂಚರ್ ನಲ್ಲಿ ಇದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳುವ ಪ್ಲಾನ್ ಅನ್ನ ಮಡಗಿದ್ದಾರೆ ಅನ್ಸುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಯಾರು ಈ ರೋಬೋಟ್ ಅನ್ನ ರೆಡಿ ಮಾಡಿದ್ದಾರೆ ಅಂತ ಯಾರಿಗೂನುವೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಕೇಳುವ ನಮ್ಮ ಹೀರೋಗಂತೂ ತಲೆನೇ ಕೆಟ್ಟೋಗ್ತಿರುತ್ತೆ. ಮೇ ಬಿ ಇವನ ಕೈಲುವೆ ಕೂಡ ನಮ್ಮ ರೋಬೋಟ್ ಅನ್ನ ಸರಿ ಮಾಡೋದಿಕ್ಕೆ ಆಗಲ್ಲ ಅನ್ಸುತ್ತೆ. ಸೊ ನಾವು ಇದನ್ನ ರಿಪೇರಿ ಮಾಡ್ಸೋದಿಕ್ಕೆ ಬೇರೆಯವರ ಹತ್ರಕ್ಕಾಗಿನೇ ತಗೊಂಡೋಗ್ಬೇಕು ಅಂತ ನಮ್ಮ ಹೀರೋವಿಗೆ ಬೋಸ್ಗೆ ಅನ್ನುವ ಒಂದು ಫ್ರೆಂಡ್ ಇರ್ತಾ ಇದ್ದು ಅವಳನ್ನೇ ಮೀಟ್ ಮಾಡೋದಿಕ್ಕಾಗಿ ಒಂದು ಸಿಟಿ ಒಳಗಡೆ ಬರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇಬ್ಬರು ವ್ಯಕ್ತಿಗಳನ್ನ ನಮ್ಗೆ ತೋರಿಸ್ಬೇಕಾದ್ರೆ ಅವರು ನಮ್ಮ ರೋಬೋಟ್ ನ ಫೋಟೋವನ್ನ ಇಟ್ಕೊಂಡು ಎಲ್ಲ ಕಡೆನೂ ಹುಡುಕಿ ಬರ್ತಿದ್ದಾರೆ. ಅಂಡ್ ಈ ಕಡೆ ನಮ್ಮ ಹೀರೋವನ್ನ ನೋಡೋದಾದ್ರೆ ಫ್ರೆಂಡ್ ಅನ್ನ ಹುಡಿಕೊಂಡು ಈ ಸಿಟಿ ಒಳಗಡೆ ಬಂದಿದ್ದ ಅಲ್ವಾ. ಸೊ ಹುಡುಕ್ತಾ ಹುಡುಕ್ತಾ ಕತ್ತಲೆ ಬೇರೆ ಆಗ್ಬಿಡೋದ್ರಿಂದ ಮೇ ಬಿ ಇವತ್ತು ಯಾವ್ದೋ ಫೆಸ್ಟಿವಲ್ ಅನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಫೈರ್ ಕ್ರ್ಯಾಕ್ ಗಳನ್ನ ಹಾಕಿ ದೊಡ್ಡದಾಗಿನೇ ಧಾಮ್ ಧೂಮ್ ಅಂತ ಭರ್ಜರಿಯಾಗಿನೇ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡುವ ನಮ್ಮ ರೋಬೋಟ್ಗೆ ಮತ್ತೆ ಒಂದು ಘಟನೆ ನೆನಪಿಗಾಗಿನೇ ಬರ್ತಿರುತ್ತೆ. ಅದೇ ಎಲ್ಲ ರೋಬೋಟ್ ಗಳಿವೆ ಸೇರ್ಕೊಂಡು ಮನುಷ್ಯರ ಕಥೆಯನ್ನ ಮುಗಿಸ್ತಿರೋದಾಗಿ ಒಂದು ಘಟನೆ ಕಾಣಿಸ್ತಿದೆ ಅಲ್ವಾ. ಸೊ ಇವಾಗ ಈ ಫೈರ್ ಕ್ರ್ಯಾಕ್ ಗಳನ್ನ ನೋಡ್ಬೇಕಾದ್ರೆ ನಮ್ಮ ರೋಬೋಟ್ಗೆ ಮತ್ತೆ ಅದೇ ವಿಷಯಗಳು ನೆನಪಾಗ್ತಿರುತ್ತೆ. ಸೊ ಭಯವನ್ನ ಪಡ್ಕೊಂಡು ನಮ್ಮ ಹೀರೋವಿನ ಹಿಂದೆನೆ ಬಂದು ಬಚ್ಚಿಟ್ಕೊಳ್ಳುತ್ತೆ ನಮ್ಮ ರೋಬೋಟ್. ಬಟ್ ಆದ್ರೆ ನಮ್ಮ ಹೀರೋಗಂತೂ ನಮ್ಮ ಜೊತೆಯಾಗಿ ಆಟ ಆಡೋದಿಕ್ಕಾಗಿ ನೋಡ್ತಾ ಇದೆ ಅನ್ನೋದಾಗಿ ತಿಳ್ಕೊತಾನೆ. ಅಂಡ್ ನಮ್ಮ ರೋಬೋಟ್ಗೆ ಮತ್ತೆ ಮತ್ತೆ ಆ ಘಟನೆ ಏನಕ್ಕಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ಮುಂದೆ ನಮ್ಗೆ ತಿಳಿಸ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರೋಬೋಟ್ ಅನ್ನ ಹುಡುಕಿ ಬರ್ತಿದ್ದ ಇಬ್ಬರು ವ್ಯಕ್ತಿಗಳಿದ್ರು ಅಲ್ವಾ, ಅವರನ್ನ ನೋಡ್ಬೇಕಾದ್ರೆ ಅವರು ಕೂಡ ಹುಡಿಕೊಂಡು ಇದೇ ಸಿಟಿ ಒಳಗಡೆಗಾಗಿನೇ ಬಂದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ರೋಬೋಟ್ ಅನ್ನ ಕರ್ಕೊಂಡು ಫೈನಲ್ ಆಗಿ ಅವನ ಫ್ರೆಂಡ್ ಅನ್ನವೇ ಹುಡುಕಿ ರೋಬೋಟ್ ಅನ್ನವೇ ಕರ್ಕೊಂಡು ಬರ್ತಾನೆ. ಸೊ ನಮ್ಮ ರೋಬೋಟ್ ಅನ್ನ ನೋಡುವ ಫ್ರೆಂಡು ಹಗ್ಗನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಳೆ. ಆ ನಂತರ ನಮ್ಮ ಹೀರೋವಿನ ಹತ್ರ ಬಂದು ಕ್ಲೋಸ್ ಆಗಿನೇ ಮಾತಾಡ್ತಿರ್ಬೇಕಾದ್ರೆ ನಮ್ಮ ರೋಬೋಟ್ ನ ಕಣ್ಣಿಗೆ ಒಂದು ಚಿಕ್ಕದಾದ ರೋಬೋಟ್ ಏನೇ ಬೀಳುತ್ತೆ. ಸೊ ಅದನ್ನ ನೋಡಿ ಫಾಲೋವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಮೆಟ್ಟಿಲನ್ನ ಇಳಿತಿರುತ್ತೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಆಟವಾಡುವ ರೋಬೋಟ್ ಅಲ್ಲ, ಬದಲಾಗಿ ಇಬ್ಬರು ವ್ಯಕ್ತಿಗಳು ನಮ್ಮ ರೋಬೋಟ್ ಅನ್ನ ಹುಡುಕಿ ಬರ್ತಿದ್ರು ಅಲ್ವಾ. ಸೊ ಅವರೇನೆ ನಮ್ಮ ರೋಬೋಟ್ ಅನ್ನ ಹಿಡ್ಕೊಳ್ಳೋದಿಕ್ಕಾಗಿ ಟ್ರಾಪ್ ಅನ್ನ ಸೆಟ್ ಮಾಡಿ ಮಡಗಿರೋದು. ಸೊ ಇವಾಗ ನಮ್ಮ ಟ್ಯಾಂಕ್ ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಸಿಚುವೇಶನ್ ಅಲ್ಲಿ ಆ ಗೂಂಡಗಳು ರೋಬೋಟ್ ಅನ್ನ ಹಿಡಿದು ಕೇಜ್ ನ ಒಳಗಡೆಗೆನೆ ಕೂಡಾಗ್ಬಿಡ್ತಾರೆ. ನಂತರ ಆ ಗೂಂಡಗಳು ಯಾರಿಗೋ ಫೋನ್ ಕಾಲ್ ಅನ್ನ ಮಾಡಿ ಆ ಟ್ಯಾಂಕ್ ಅನ್ನುವ ರೋಬೋಟ್ ಅನ್ನ ಹಿಡ್ಕೊಂಡ್ ಬಿಟ್ವಿ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಹೀರೋ ಮತ್ತೆ ಫ್ರೆಂಡ್ ರೋಬೋಟ್ ಅನ್ನ ಹುಡಿಕೊಂಡೇನೆ ಬರ್ತಿರ್ತಾರೆ. ಇಷ್ಟು ಬೇಗ ಎಲ್ಲಿಗೆ ತಾನೇ ಹೋಗೋಕೆ ಸಾಧ್ಯ ಅಂತ ಎಲ್ಲ ಕಡೆ ಹುಡುಕಿ ಬರ್ಬೇಕಾದ್ರೆ ಫೈನಲಿ ಒಂದು ಕೇಜ್ ನ ಒಳಗಡೆಗೆ ಕೂಡಾಕಿರೋದನ್ನ ನೋಡ್ಬಿಡ್ತಾರೆ. ಆದ್ರೆ ಈ ಗೂಂಡಗಳು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಜಾಗದಿಂದಾನೇ ಬಂದ್ಬಿಡ್ತಾರೆ. ಸೊ ಇದನ್ನ ನೋಡುವ ನಮ್ಮ ಫ್ರೆಂಡ್ ಒಂದು GPS ಟ್ರ್ಯಾಕರ್ ಇರುವ ಅವಳ ID ಕಾರ್ಡ್ ಅನ್ನ ಕಾರಿನ ಒಳಗಡೆನೆ ಎಸಿತಾಳೆ. ನಂತರ ಇವಳ ID ಕಾರ್ಡ್ ನಲ್ಲಿ GPS ಟ್ರ್ಯಾಕರ್ ಇದೆ ಅಂದ್ರೆ ಈಸಿಯಾಗಿನೇ ಫೈಂಡ್ ಔಟ್ ಮಾಡಬಹುದು ಅಲ್ವಾ. ಸೊ ಅದೇ ರೀತಿ ನಮ್ಮ ರೋಬೋಟ್ ಯಾವ ಜಾಗದಲ್ಲಿ ಇದೆ ಅಂತ ಲೊಕೇಶನ್ ಅನ್ನ ತಿಳ್ಕೊಂಡು ಸೇಮ್ ಅದನ್ನೇ ಟ್ರ್ಯಾಕ್ ಮಾಡ್ಕೊಂಡೇನೆ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಎಮ್ಮಿಯನ್ನ ತೋರಿಸ್ಬೇಕಾದ್ರೆ ಕೆಲ್ಸವನ್ನ ಮುಗಿಸಿ ಇವಳು ವಾಪಸ್ಸು ಮನೆಗಾಗಿನೇ ಬಂದಿದ್ದಾಳೆ. ಅಂಡ್ ಅದು ಅಲ್ಲದೆ ಇವಳಿಗೆ ಮೊದಲನೇ ಬಾರಿ ಕೆಲ್ಸದಲ್ಲಿ ಪ್ರಮೋಷನ್ ಸಿಕ್ಕಿರುವ ಘಟನೆಯನ್ನ ನೆನಪಿಸ್ಕೊಳ್ತಾಳೆ. ಅಂಡ್ ಅವತ್ತೇನೆ ಮೊದಲನೇದಾಗಿ ನಮ್ಮ ಹೀರೋವನ್ನ ಭೇಟಿ ಮಾಡಿರೋದು. ಸೊ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಡೈರೆಕ್ಟ್ ನಮ್ಮ ಹೀರೋವಿಗೆನೆ ಕಾಲ್ ಮಾಡ್ತಾಳೆ. ನಮ್ಮ ಹೀರೋ ಬೇರೆ ಆ ರೋಬೋಟ್ ಅನ್ನ ಹುಡುಕಿ ಯಾವ್ದೋ ಒಂದು ಗೊತ್ತಿಲ್ಲದೆ ಇರುವ ಜಾಗಕ್ಕಾಗಿನೇ ಬಂದಿದ್ದಾರೆ. ನಂತರ ಕಾಲ್ ಅನ್ನ ಪಿಕ್ ಮಾಡಿ ಏನಮ್ಮಾಯ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಎಮಿ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾಳೆ. ಇನ್ ಮುಂದೆ ನಿನ್ನ ಜೊತೆಗೆ ನಾನು ಇರೋದಿಕ್ಕೆ ಆಗಲ್ಲ. ಸೊ ನನ್ಗೆ ಡಿವೋರ್ಸ್ ಅನ್ನ ಕೊಟ್ಬಿಟ್ಟು ನಿನ್ನ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ತುಂಬಾನೇ ಯೋಚನೆಯನ್ನ ಮಾಡಿ ಫೈನಲ್ ಆಗಿ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ಆ ನಂತರ ಫೋನನ್ನ ಕಟ್ ಮಾಡ್ಬೇಕಾದ್ರೆ ನಾವು ಎಂತಹ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಯೋಚಿಸ್ತಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಸಡನ್ ಆಗಿ ಫ್ಯಾಕ್ಟರಿಯ ಡೋರ್ ಕೂಡ ಓಪನ್ ಆಗುತ್ತೆ. ಅಂದ್ರೆ ಒಂದು ಡ್ರೋನು ಒಳಗಡೆಗೆ ಪಾರ್ಸಲ್ ಅನ್ನ ತಗೊಂಡೋಗ್ತಿರುತ್ತೆ. ಸೊ ಅದೇ ಗ್ಯಾಪ್ ನಲ್ಲಿ ನಮ್ಮ ಟೀಮ್ ನವರು ಕೂಡ ಒಳಗಡೆಗಾಗಿನೇ ಬಂದ್ಬಿಡ್ತಾರೆ. ಅಂಡ್ ನಮ್ಮ ರೋಬೋಟ್ ಅನ್ನ ಒಂದು ಕೇಜ್ ನಲ್ಲಿ ಇಬ್ಬರು ಗೂಂಡಗಳು ಎತ್ತಾಕೊಂಡು ಬಂದಿದ್ರು ಅಲ್ವಾ.
ಸೊ ಇವಾಗ ಗೂಂಡಗಳು ನಮ್ಮ ರೋಬೋಟ್ ನ ಹತ್ರಕ್ಕಾಗಿನೇ ಬಂದು ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಬಾಸು ಬರ್ತಾ ಇದ್ದಾರೆ ಅನ್ನೋದಾಗಿನೇ ಹೇಳಿ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ಫ್ರೆಂಡು ತುಂಬಾನೇ ಕಷ್ಟವನ್ನ ಪಟ್ಟು ಟ್ಯಾಂಕ್ ಇರುವ ಜಾಗವನ್ನ ಹುಡುಕ್ತಾರೆ. ಆನಂತರ ಇನ್ನವೇ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ನಮ್ಮ ರೋಬೋಟ್ ಅನ್ನ ಬಿಡಿಸ್ತಾರೆ. ಸೊ ಈ ಜಾಗದಿಂದ ಎಸ್ಕೇಪ್ ಆಗಿ ಹೊರಟೋಗೋಣ ಅನ್ನೋದಾಗಿ ಹೊರಗಡೆ ಬರೋದಕ್ಕೆ ನೋಡ್ಬೇಕಾದ್ರೆ ಸರಿಯಾದ ಟೈಮಿಗೆ ಡಾಕ್ಟರ್ ಕಾಟೋ ಅನ್ನುವ ವ್ಯಕ್ತಿ ಅಲ್ಲಿಗೆನೆ ಬಂದ್ಬಿಡ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಟ್ಯಾಂಕ್ ಅನ್ನ ಕಿಡ್ನಾಪ್ ಮಾಡೋದಕ್ಕೆ ಹೇಳಿರೋದೇ ಈ ವ್ಯಕ್ತಿ. ಸೊ ಈ ವ್ಯಕ್ತಿ ನಮ್ಮ ರೋಬೋಟ್ ಅನ್ನ ನೋಡ್ಬೇಕಾದ್ರೆ ಇದನ್ನ ಮಾಡಿರೋದು ಬಾಬು ಅನ್ನುವ ವ್ಯಕ್ತಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಂತರ ನಿನ್ಗೋಸ್ಕರನೇ ನಾನು ತುಂಬಾನೇ ವರ್ಷಗಳಿಂದ ಕಾಯ್ತಾ ಇದ್ದೆ. ಸೊ ಇವಾಗ ನನ್ನ ಜೊತೆಗಿನೇ ಬಾ ಅಂತ ರೋಬೋಟ್ ಅನ್ನ ಎಳ್ಕೊಂಡು ಹೋಗೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋಗಂತೂ ಏನೇನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಾನೇ ಗಾರ್ಡ್ಸ್ ಗಳಿದ್ದಾರೆ ಅಲ್ವಾ. ಸೊ ಸ್ವಲ್ಪ ಹೊತ್ತು ಯೋಚನೆಯನ್ನ ಮಾಡಿ ನಮ್ಮ ರೋಬೋಟ್ಗೆ ಬೈಯೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಸೊ ಇದರಿಂದ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ರೋಬೋಟ್ ಒಂದು ಗ್ಯಾಸ್ ಅನ್ನ ರಿಲೀಸ್ ಮಾಡ್ಬಿಡುತ್ತೆ. ಅಂಡ್ ಆ ಗ್ಯಾಸ್ ಕೂಡ ತುಂಬಾನೇ ಹೀಟ್ ವೇವ್ ಅನ್ನ ರಿಲೀಸ್ ಮಾಡೋದ್ರಿಂದ ಆ ರೋಬೋಟ್ ಅನ್ನ ಹಿಡ್ಕೊಂಡಿರೋರು ನಮ್ಮ ರೋಬೋಟ್ ಅನ್ನ ಬಿಟ್ಬಿಡ್ತಾರೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಕೂಡ ಒಂದು ಕ್ಯಾಟಪಿಲ್ಲರ್ ಅನ್ನ ಬಳಸಿ ಅಲ್ಲಿರುವ ಗಾರ್ಡ್ಸ್ ಗಳಿಗೆ ಹೊಡೆದು ಭೂತವನ್ನ ಬಿಡಿಸೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಇದೇ ರೀತಿ ಹೊಡಿಬೇಕಾದ್ರೆ ಒಬ್ಬ ಗಾರ್ಡ್ ನ ಕೈಯಲ್ಲಿರುವ ಎಲೆಕ್ಟ್ರಿಕ್ ಡಿವೈಸ್ ಕೆಳಗಡೆ ಬಿದ್ದೋಗುತ್ತೆ. ಸೊ ಇದನ್ನ ನೋಡುವ ನಮ್ಮ ಫ್ರೆಂಡು ಆ ಡಿವೈಸ್ ಅನ್ನ ಎತ್ಕೊಂಡು ಆ ಗಾರ್ಡ್ ಗಳಿಗೆನೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾರೆ. ಅಂಡ್ ಇವಾಗ ಎಲ್ಲಾ ಗಾರ್ಡ್ಸ್ ಗಳು ಕೆಳಗೆ ಬಿದ್ದಿರೋದ್ರಿಂದ ನಮ್ಮ ಫ್ರೆಂಡು ಆ ಡಿವೈಸ್ ಅನ್ನ ತಂದು ಆ ಡಾಕ್ಟರ್ ಕಾಟೋವಿಗೆನೆ ಭಯವನ್ನ ಪಡಿಸ್ತಾಳೆ. ನೋಡು, ನಮ್ಮ ರೋಬೋಟ್ ಅನ್ನ ಬಿಟ್ಟಿಲ್ಲ ಅಂದ್ರೆ ನಿನ್ಗುವೆ ಶಾಕ್ ಅನ್ನ ಕೊಟ್ಟು ನಿನ್ನ ಕತ್ತಿಯನ್ನ ಮುಗಿಸ್ಬಿಡ್ತೀನಿ ಅಂತ. ಸೊ ಬೇರೆ ದಾರಿ ಇಲ್ದೆ ಆ ವ್ಯಕ್ತಿ ಕೂಡ ನಮ್ಮ ರೋಬೋಟ್ ಅನ್ನ ಬಿಡ್ಬೇಕಾದ್ರೆ ನಮ್ಮ ಹೀರೋವಿಗೆ ಟ್ಯಾಂಕ್ ಅನ್ನ ಎತ್ಕೊಂಡು ಓಡಿ ಹೋಗೋದಿಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾಳೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ರೋಬೋಟ್ ಅನ್ನ ಎತ್ಕೊಂಡು ಸ್ವಲ್ಪ ದೂರವಾಗಿನೇ ಓಡಿ ಬರ್ತಾನೆ. ಆದ್ರೆ ನಮ್ಮ ರೋಬೋಟ್ ಒಂದು ವೇವ್ ಅನ್ನ ರಿಲೀಸ್ ಮಾಡಿತ್ತು ಅಲ್ವಾ, ಅದ್ರ ಕಾರಣದಿಂದ ಓವರ್ ಹೀಟ್ ಆಗಿ ಅನ್ಕಾನ್ಶಿಯಸ್ ಆಗುವ ಸಿಚುವೇಶನ್ ಗೆ ಬಂದ್ಬಿಟ್ಟಿದೆ. ಸೊ ಏನಾಗಿರ್ಬಹುದು ಅಂತ ಮದರ್ ಬೋರ್ಡ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದೇ ಯೆಲ್ಲೋ ಕಲರ್ ನಲ್ಲಿ ಒಂದು ಲಿಕ್ವಿಡ್ ಇತ್ತು ಅಲ್ವಾ, ಅದು ಡ್ಯಾಮೇಜ್ ಆಗಿರೋದ್ರಿಂದ ಎಲ್ಲನೂ ಚೋಟೋಗಿ ಖಾಲಿ ಆಗೋದಿಕ್ಕಾಗಿ ಬಂದ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಇದನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ನಮ್ಮ ಹೀರೋ ನೋಡ್ತಿರ್ಬೇಕಾದ್ರೆ ಈ ರೋಬೋಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವ ಬಾಬು ಅನ್ನುವ ವ್ಯಕ್ತಿನೇ ಕಾಲ್ ಅನ್ನ ಮಾಡ್ತಾನೆ. ನೋಡಿ, ನನ್ನ ರೋಬೋಟ್ ಅನ್ನ ಇಷ್ಟು ದಿನಗಳಾಗಿ ಚೆನ್ನಾಗಿ ನೋಡ್ಕೊಂಡಿರೋದಿಕ್ಕೆ ನಿಮ್ಗೆ ಧನ್ಯವಾದಗಳು. ಅಂಡ್ ಇವಾಗ ನನ್ನ ರೋಬೋಟ್ ತುಂಬಾನೇ ಅಪಾಯದಲ್ಲಿದೆ. ಸೊ ಆದಷ್ಟು ಬೇಗ ನನ್ನ ಲ್ಯಾಬ್ ನ ಒಳಗಡೆಗಾಗಿನೇ ಅದನ್ನ ತಂದ್ಬಿಡಿ, ನಾನು ಮತ್ತೆ ಎಲ್ಲವನ್ನ ಸರಿ ಮಾಡ್ತೀನಿ ಅನ್ನೋದಾಗಿನೇ ಕೇಳ್ತಾನೆ. ಹಾಗೆ ನನ್ನ ರೋಬೋಟ್ ನ ಹೆಸರು ಬಂದು ಟ್ಯಾಂಗ್ ಅಲ್ಲ, ಬದಲಾಗಿ ಜೇಮ್ಸ್ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ನಮ್ಮ ರೋಬೋಟ್ ಅನ್ನ ಕರ್ಕೊಂಡು ಫ್ಲೈಟ್ ಅನ್ನು ಹತ್ತಿ ಆ ಬಾಬು ಅನ್ನುವ ವ್ಯಕ್ತಿಯ ಹತ್ರಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಇದೇ ರೀತಿ ಬರ್ತಿರ್ಬೇಕಾದ್ರೆ ನಮ್ಮ ಹೀರೋ ರೋಬೋಟ್ ನ ಹತ್ರ ಇವನ ಲೈಫಿನ ಘಟನೆಗಳನ್ನ ಹೇಳ್ಕೊಳ್ಳೋದಿಕ್ಕಾಗಿ ಶುರು ಮಾಡ್ತಾನೆ. ಅಂದ್ರೆ ನಮ್ಮ ಹೀರೋ ಒಬ್ಬ ಡಾಕ್ಟರ್ ಅನ್ನೋದಾಗಿ ನಾನು ಅವಾಗ್ಲೇ ಹೇಳಿದೆ ಅಲ್ವಾ. ಸೊ ಅದೇ ರೀತಿ ಇವನು ವರ್ಕ್ ಅನ್ನ ಮಾಡ್ಬೇಕಾದ್ರೆ ಇವನ ತಂದೆಯ ಹೆಲ್ತ್ ತುಂಬಾನೇ ಹಾಳಾಗ್ಬಿಟ್ಟಿದೆ. ಸರಿ ಓಕೆ ಅಂತ ಅವರ ಆಪರೇಷನ್ ಅನ್ನ ಮಾಡೋದಿಕ್ಕಾಗಿ ಇವನು ಬರ್ಬೇಕಾದ್ರೆ ಸ್ವಂತ ತಂದೆಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಿಕ್ಕೆ ತುಂಬಾನೇ ಕಷ್ಟವಾಗುತ್ತೆ ಅಲ್ವಾ. ಅದೇ ಕಾರಣದಿಂದ ನಮ್ಮ ತಂದೆಗೆ ಇವಾಗ ಯಾವ ಮೆಡಿಸನ್ ಅನ್ನ ಕೊಡ್ಬೇಕು ಅನ್ನೋದು ಕೂಡ ಅರ್ಥವಾಗ್ತಿರಲ್ಲ. ಅಂಡ್ ಅದೇ ಸಿಚುವೇಶನ್ ಅಲ್ಲಿ ಇವನ ಫಾದರ್ ನ ಕತೆ ಮುಗ್ದು ಹೋಗಿರೋದು. ಅಂಡ್ ಇವನ ಅಕ್ಕ ಕೂಡ ಮತ್ತೆ ಮೆಡಿಕಲ್ ನಲ್ಲಿ ಇಂಟರ್ವ್ಯೂ ಅನ್ನ ಕೊಡೋದಿಕ್ಕಾಗಿ ನೋಡ್ಬೇಕಾದ್ರೆ ಇವನ ತಂದೆಯ ಕಳ್ಕೊಂಡಿರುವ ನೋವಿನಿಂದ ಮತ್ತೆ ಇವನು ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿಲ್ಲ. ಅಂಡ್ ಇದೇ ರೀತಿ ಮಾತಾಡ್ಕೊಂಡು ನಮ್ಮ ಹೀರೋ ಆ ರೋಬೋಟ್ ಅನ್ನ ಕರ್ಕೊಂಡು ಬಾಬುವಿನ ಹತ್ರಕ್ಕೆನೆ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಬಾಬಾ ಕೂಡ ಎಲ್ಲವನ್ನ ಚೆಕ್ ಮಾಡಿ ಆ ಲಿಕ್ವಿಡ್ ನ ಬಾಟಲ್ ಅನ್ನವೇ ಕೂಡ ಹೊಸದಾಗಿ ಚೇಂಜ್ ಅನ್ನ ಮಾಡ್ತಾರೆ. ಸೊ ನಮ್ಮ ರೋಬೋಟ್ ಕೂಡ ಮೊದ್ಲಿನ ಹಾಗೆ ಫುಲ್ ಆಕ್ಟಿವೇಟ್ ಆಗ್ಬಿಡುತ್ತೆ. ನಂತರ ನಮ್ ಹೀರೋ ಸರಿ ಓಕೆ, ಹೇಗಿದ್ರು ಇದ್ರ ಓನರ್ ಹತ್ರಕ್ಕೆನೆ ಸೇರ್ಸಿದೀವಿ, ಸೊ ಇದನ್ನ ಬಿಟ್ಟು ನಮ್ಮ ಲೈಫ್ ಅನ್ನ ನೋಡ್ಕೊಳ್ಳೋಣ ಅಂತ ವಾಪಸ್ ಬರೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ರೋಬೋಟ್ ಚಿಕ್ಕ ಮಕ್ಳು ಬಂದು ಕಾಲನ್ನ ಕಚ್ಕೊಳ್ಳುತ್ತೆ ಅಲ್ವಾ, ಆ ರೀತಿನೇ ಕಚ್ಕೊಂಡು ನನ್ನನ್ನುವೇ ಕರ್ಕೊಂಡು ಹೋಗು ಅನ್ನೋದಾಗಿನೇ ಕೇಳ್ಕೊಳ್ಳುತ್ತೆ. ಬಟ್ ಆದ್ರೆ ನಮ್ಮ ಹೀರೋ ಕೂಡ ಏನ್ ಮಾಡೋದಕ್ಕೆ ಸಾಧ್ಯ, ಆಲ್ರೆಡಿ ಇವನ ಹೆಂಡತಿಯ ಹತ್ರ ಜಗಳವನ್ನ ಮಾಡ್ಕೊಂಡು ಡಿವೋರ್ಸ್ ವರ್ಗವೇ ಬಂದ್ಬಿಟ್ಟಿದ್ದಾನೆ. ಸೊ ನಿನ್ನ ಓನರ್ ನ ಹತ್ರವಾಗಿನೇ ಇರು ಅಂತ ಹೇಳಿ ವಾಪಸ್ ಅಲ್ಲಿಂದ ಬಂದ್ಬಿಡ್ತಾನೆ. ಅಂಡ್ ಈ ಲ್ಯಾಬ್ ನ ಒಳಗಡೆ ಬಾಬು ಅನ್ನುವ ಈ ವ್ಯಕ್ತಿಯನ್ನ ನೋಡಿದ್ರೆ ನಮ್ಮ ರೋಬೋಟ್ ನ ಒಳಗಡೆಗೆ ಯಾವ್ದೋ ಒಂದು ಚಿಪ್ಪನ್ನ ಹಾಕೋದಿಕ್ಕಾಗಿ ನೋಡ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ರೋಬೋಟ್ ಈ ವ್ಯಕ್ತಿಯನ್ನ ನೋಡಿ ತುಂಬಾನೇ ಭಯವನ್ನೆಲ್ಲ ಪಟ್ಕೋತಾ ಇದೆ. ಇಲ್ಲಿ ಶಾಕಿಂಗ್ ವಿಷಯ ಏನು ಅಂದ್ರೆ ಈ ವ್ಯಕ್ತಿಯನ್ನ ನೋಡಿ ನಮ್ಮ ರೋಬೋಟ್ ಏನಕ್ಕೆ ಭಯವನ್ನ ಪಟ್ಕೋತಾ ಇದೆ ಅನ್ನೋದು. ಸೊ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋ ಈ ರೋಬೋಟ್ ಅನ್ನ ಬಿಟ್ಟು ವಾಪಸ್ಸು ಮನೆ ಕಡೆಗಾಗಿ ಬರ್ತಿದ್ದ ಅಲ್ವಾ. ಆ ರೀತಿ ಬರ್ತಿರ್ಬೇಕಾದ್ರೆ ಡಾಕ್ಟರ್ ಕಾಟೋ ಅನ್ನುವ ವ್ಯಕ್ತಿ ನಮ್ಮ ಹೀರೋವಿನ ಹತ್ರಕ್ಕೆನೆ ಬರ್ತಾನೆ. ನಂತರ ಅವತ್ತು ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು, ಸೊ ದಯವಿಟ್ಟು ಕ್ಷಮಿಸು ಅನ್ನೋದಾಗಿ ಸಾರಿ ಅನ್ನುವೇ ಕೇಳ್ತಾನೆ. ನೆಕ್ಸ್ಟ್ ಇವನ ಐಡಿ ಕಾರ್ಡ್ ಅನ್ನುವೇ ತೋರಿಸಿ ಇವನು ಯಾರು ಅನ್ನೋದಾಗಿ ಹೇಳ್ಕೊತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕಾಟೋ ಅನ್ನೋನು ಒಬ್ಬ ರಿಸರ್ಚರ್. ಅಂಡ್ ಈ ಬಾಬು ಅನ್ನುವ ವ್ಯಕ್ತಿಯ ಜೊತೆ ಕೂಡ ನಾನು ಮೊದ್ಲು ಕೆಲ್ಸವನ್ನೆಲ್ಲ ಮಾಡಿದೀನಿ.
ಹಾಗೆ ಈ ಬಾಬು ಯಾವ ರಿಸರ್ಚ್ ಅನ್ನ ಮಾಡ್ತಿದ್ದ ಅಂದ್ರೆ ನಮ್ಮ ದೇಶದ ಆರ್ಮಿಗೋಸ್ಕರ ಎಐ ಗಳನ್ನ ರೆಡಿ ಮಾಡ್ತಿದ್ದ. ಅಂದ್ರೆ ರೋಬೋಟ್ ಗಳನ್ನ ಬಳಸ್ಕೊಂಡು ಯುದ್ಧವನ್ನ ಮಾಡೋದಿಕ್ಕಾಗಿ ಒಂದು ರಿಸರ್ಚ್ ಅನ್ನ ಮಾಡ್ತಿದ್ವಿ. ಅಂಡ್ ಅದೇ ರೀತಿ ಕೆಲವು ರೋಬೋಟ್ ಗಳನ್ನ ರೆಡಿ ಮಾಡಿ ಟ್ರೈನಿಂಗ್ ಅನ್ನ ಕೊಡ್ತಿರ್ಬೇಕಾದ್ರೆ ಆ ರೋಬೋಟ್ ಗಳಲ್ಲಿ ಜೇಮ್ಸ್ ಅನ್ನುವ ಒಂದು ರೋಬೋಟ್ ತುಂಬಾನೇ ಭಯವನ್ನೆಲ್ಲ ಪಟ್ಕೊಂಡಿದೆ. ಸೊ ಇದನ್ನ ನಾನು ಗಮನಿಸಬೇಕಾದ್ರೆ ಆ ಬಾಬು ಅನ್ನುವ ವ್ಯಕ್ತಿಗೆ ಟ್ರೈನಿಂಗ್ ಅನ್ನ ನಿಲ್ಸೋದಿಕ್ಕಾಗಿ ಹೇಳಿದ್ದೆ. ಆದ್ರೆ ಆ ಬಾಬು ನನ್ನ ಮಾತನ್ನ ಕೇಳ್ದೆ ಅವನ ಟ್ರೈನಿಂಗ್ ಅನ್ನ ಮುಂದುವರಿಸಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಜೇಮ್ಸ್ ಅನ್ನುವ ರೋಬೋಟ್ ನಲ್ಲಿ ಮನುಷ್ಯರ ಹಾಗೆ ಫೀಲಿಂಗ್ಸ್ ಇದೆ. ಸೊ ನಾವು ಮನುಷ್ಯರಿಗೆ ತೊಂದರೆಯನ್ನ ಮಾಡಬಾರ್ದು ಅಂತ ರೋಬೋಟ್ ಗಳ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡಿದೆ. ಸೊ ಇದನ್ನ ನೋಡುವ ಬೇರೆ ರೋಬೋಟ್ ಗಳು ಕನ್ಫ್ಯೂಷನ್ ಆಗಿ ಆಪೋಸಿಟ್ ನಲ್ಲಿ ಶೂಟ್ ಅನ್ನ ಮಾಡ್ಕೊಂಡಿದ್ದಾವೆ. ಅಂಡ್ ಇದೇ ರೀತಿ ಶೂಟ್ ನಡೀತಿರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿರುವ ಗಾರ್ಡ್ಸ್ ಗಳಿಗೆ ಕೂಡ ಬುಲೆಟ್ ಗಳು ತಗುಲಿದೆ. ಸೊ ಇದನ್ನೆಲ್ಲ ನೋಡುವ ಬಾಬು ಏನನ್ನ ಮಾಡಿದ್ದಾನೆ ಅಂದ್ರೆ ಸಂಪೂರ್ಣವಾಗಿ ಆ ಲ್ಯಾಬೊರೇಟರಿಗೆ ಬೆಂಕಿಯನ್ನೆಲ್ಲ ಕಚ್ಚಿಸಿದ್ದಾನೆ. ಆ ನಂತರ ಮನುಷ್ಯರ ಹಾಗೆ ಫೀಲಿಂಗ್ಸ್ ಇರುವ ಜೇಮ್ಸ್ ಅನ್ನುವ ಒಂದು ರೋಬೋಟ್ ಇದೆ ಅಲ್ವಾ, ಅದ್ರ ಒಳಗಡೆ ಇರುವ ಚಿಪನ್ನ ರಿಮೂವ್ ಮಾಡಿ ಎಲ್ಲವನ್ನ ಧ್ವಂಸ ಮಾಡಿ ಬಂದಿದ್ದಾನೆ. ಮೇ ಬಿ ನನ್ಗನ್ಸೋ ಪ್ರಕಾರ ಎಲ್ಲ ರೋಬೋಟ್ ಗಳಿಗೆ ಕನ್ಫ್ಯೂಷನ್ ಆಗಿರೋದ್ರಿಂದ ಇನ್ನು ಇವುಗಳ ಉಪಯೋಗ ಇಲ್ಲ ಅಂತ ಎಲ್ಲವನ್ನ ಧ್ವಂಸವನ್ನ ಮಾಡಿರಬಹುದು. ಬಟ್ ಆದ್ರೆ ಆ ಜೇಮ್ಸ್ ಅನ್ನುವ ರೋಬೋಟ್ ನ ಚಿಪನ್ನ ಎತ್ಕೊಂಡು ಬಂದು ಮತ್ತೆ ಅದಕ್ಕೆ ಶೇಪ್ ಅನ್ನ ಕೊಟ್ಟಿ ಬೇರೆ ರೋಬೋಟ್ ಅನ್ನ ತಯಾರು ಮಾಡೋದಿಕ್ಕಾಗಿ ನೋಡಿದ್ದಾರೆ. ಅಂಡ್ ಆ ರೋಬೋಟ್ ಬೇರೆ ಯಾವ್ದುವೆ ಅಲ್ಲ, ನಿನ್ನ ಹತ್ರ ಇದ್ದ ಟ್ಯಾಂಕ್ ಏನೇ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋ ಇನ್ನು ಒಂದು ಕ್ಷಣ ಕೂಡ ನಾವು ಲೇಟ್ ಅನ್ನ ಮಾಡ್ಬಾರ್ದು ಅಂತ ಆ ಕಾಟವಿನ ಕಾರನ್ನ ಎತ್ಕೊಂಡು ಈ ಬಾಬುವಿನ ಹತ್ರಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರೋಬೋಟ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಆ ವ್ಯಕ್ತಿ ಚಿಪನ್ನ ಹಾಕೋದಿಕ್ಕೆ ಬರ್ಬೇಕಾದ್ರೆ ತುಂಬಾನೇ ಭಯವನ್ನ ಪಟ್ಕೋತಿತ್ತು ಅಲ್ವಾ. ಸೊ ಏನಕ್ಕೆ ಆ ರೀತಿ ಹೆದರ್ಕೊಳ್ತಾ ಇತ್ತು ಅನ್ನೋದಾಗಿನೇ ತಿಳಿಸ್ತಾರೆ. ಅಂದ್ರೆ ಎಲ್ಲಾ ರೋಬೋಟ್ ಗಳಿಗೆ ಟ್ರೈನಿಂಗ್ ಅನ್ನ ಕೊಡೋದಿಕ್ಕಾಗಿ ಕರ್ಕೊಂಡು ಹೋಗಿರ್ಬೇಕಾದ್ರೆ ಮಿಕ್ಕಿರುವ ಎಲ್ಲಾ ರೋಬೋಟ್ ಗಳಿವೆ ಕಂಟ್ರೋಲ್ ಅನ್ನ ತಪ್ಪಿ ಗಾರ್ಡ್ ಗಳಿಗೆನೆ ಡೈರೆಕ್ಟ್ ಆಗಿ ಶೂಟ್ ಮಾಡ್ತಿರ್ತಾವೆ. ಸೊ ಅದೇ ಕಾರಣಕ್ಕೆ ನಮ್ಮ ರೋಬೋಟ್ ಗಳ ಮೇಲೆನೆ ದಾಳಿಯನ್ನ ಮಾಡಿರೋದು. ಅಂಡ್ ಇವಾಗ ಈ ಬಾಬಾ ಬೇರೆ ಮತ್ತೆ ಚಿಪನ್ನ ಹಾಕೋದಿಕ್ಕಾಗಿ ಬರ್ತಿದ್ದ ಅಲ್ವಾ. ಸೊ ಎಲ್ಲಿ ನಾವು ಕೂಡ ಕಂಟ್ರೋಲ್ ಅನ್ನ ಕಳ್ಕೊಂಡು ಆ ರೋಬೋಟ್ ಗಳ ಹಾಗೆ ಬದ್ಲಾಗ್ಬಿಡ್ತೀವೋ ಆಮೇಲೆ ನಾವು ಕೂಡ ಮನುಷ್ಯರ ಮೇಲೆ ದಾಳಿಯನ್ನ ಮಾಡ್ಬಿಡ್ತೀವೇನೋ ಅನ್ನುವ ಭಯವನ್ನೇ ಪಡ್ತಿತ್ತು. ಅಂಡ್ ಇವಾಗ್ಲೂ ಕೂಡ ಬಾಬುವಿನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಮನೆ ಪೂರ್ತಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋ ಕೂಡ ಇಲ್ಲಿಗೆ ಬಂದ್ಬಿಡ್ತಾನೆ. ಸೊ ಯಾರನ್ನುವೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋದ್ರು ಅಂತ ಸಿಸಿಟಿವಿಯ ಫುಟೇಜ್ ಅನ್ನ ತೆಗೆದು ನೋಡ್ಬೇಕಾದ್ರೆ ನಮ್ಮ ರೋಬೋಟ್ಗೆ ಚಿಪನ್ನ ಹಾಕೋದಿಕ್ಕಾಗಿ ಬೇಸ್ಮೆಂಟ್ ನ ವರ್ಗವೇ ಕೂಡ ಅಟ್ಟಾಡಿಸ್ಕೊಂಡೇನೆ ಹೋಗ್ಬಿಟ್ಟಿದ್ದಾನೆ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಕೂಡ ಬೇಸ್ಮೆಂಟ್ ನ ಒಳಗಡೆಗಾಗಿನೇ ಬರ್ಬೇಕಾದ್ರೆ ಇದನ್ನ ನೋಡುವ ಬಾಬು ಅನ್ನುವ ವ್ಯಕ್ತಿ ಎಲ್ಲಾ ಡೋರ್ ಗಳನ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಸೊ ಇವಾಗ ಈ ರೋಬೋಟ್ ಕೂಡ ಹೊರಗಡೆ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಆಗಲ್ಲ. ಅಂಡ್ ಹೊರಗಡೆ ಇದ್ದ ನಮ್ಮ ಹೀರೋ ಕೂಡ ಒಳಗಡೆ ಬರೋದಿಕ್ಕೆ ಆಗಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ಆ ರೂಮ್ ನ ಒಳಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇವಾಗ ಬಾಬು ಮತ್ತೆ ನಮ್ಮ ಹೀರೋವಿನ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಏನೇ ನಡೆಯುತ್ತೆ. ಅಂಡ್ ನಮ್ಮ ಹೀರೋ ಕೂಡ ಒಂದು ಟ್ರಾಲಿಯನ್ನ ಬಳಸಿ ಆ ಬಾಬುವನ್ನ ಕೆಳಗಡೆಗಾಗಿನೇ ಬೀಳಿಸ್ತಾನೆ. ನಂತರ ನಮ್ಮ ರೋಬೋಟ್ ನ ಹತ್ರಕ್ಕೆ ಬಂದು ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗಿ ಹೋಗ್ಬಿಡು ಅನ್ನೋದಾಗಿ ಹೇಳ್ತಿರ್ತಾನೆ. ಬಟ್ ಆದ್ರೆ ಈ ಬಾಬು ಅನ್ನೋನು ತುಂಬಾನೇ ಟೆಕ್ನಾಲಜಿಯ ಮೇಲೆ ರಿಸರ್ಚ್ ಅನ್ನ ಮಾಡಿ ಬರ್ತಿದ್ದಾನೆ ಅಲ್ವಾ. ಸೊ ಹಲವಾರು ರೋಬೋಟ್ ಗಳನ್ನ ಆಲ್ರೆಡಿ ಇವನು ಕಂಡು ಹಿಡಿದು ಮಡಗಿದ್ದಾನೆ. ಸೊ ಒಂದು ಡಿವೈಸ್ ಅನ್ನ ಇವನ ಕೈಗೆ ಹಾಕೊಂಡು ಒಂದು ರೋಬೋಟ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಅದೇ ರೀತಿ ಆ ರೋಬೋಟ್ ಕೂಡ ನಮ್ಮ ಹೀರೋವನ್ನ ಎತ್ತಿ ದೂರಕ್ಕಾಗಿನೇ ಬಿಸಾಕ್ಬಿಡುತ್ತೆ. ನಂತರ ಬಾಬು ನಮ್ಮ ಹೀರೋವನ್ನ ಪೂರ್ತಿಯಾಗಿ ಮುಗಿಸ್ಬಿಡೋಣ ಅಂತ ಹತ್ತಿರಕ್ಕೆ ಬರ್ತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ರೋಬೋಟ್ ಇವನ ಹತ್ರಕ್ಕಾಗಿನೇ ಬಂದು ಇವನ ಕಾಲನ್ನುವೇ ಇಟ್ಕೊಂಡು ದಯವಿಟ್ಟು ಅವನಿಗೆ ಏನನ್ನವೇ ಮಾಡ್ಬೇಡಿ, ನಿಮ್ಗೆ ಬೇಕಾಗಿರೋದು ನಾನಲ್ವಾ, ನನ್ನನ್ನ ಬೇಕಂದ್ರೆ ಏನನ್ನಾದ್ರೂ ಮಾಡ್ಕೊಳ್ಳಿ, ಅವರನ್ನ ಬಿಟ್ಟು ಕಳಿಸ್ಬಿಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳುತ್ತೆ. ಬಟ್ ಆದ್ರೆ ಈ ಬಾಬಾ ನಮ್ಮ ರೋಬೋಟ್ಗೆ ಕಾಲಿನಿಂದಾನೇ ಒಂದು ದೂರಕ್ಕಾಗಿನೇ ಬಿಸಾಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋವಿನ ಕೈಯಲ್ಲಂತೂ ತಡ್ಕೊಳ್ಳೋದಕ್ಕೇನೆ ಆಗಲ್ಲ. ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಈ ಬಾಬಾ ಕಂಟ್ರೋಲ್ ಅನ್ನ ಮಾಡ್ತಿದ್ದ ರೋಬೋಟ್ ಅನ್ನ ಇವನ ಕಂಟ್ರೋಲಿಗೆನೆ ತಗೋತಾನೆ. ನಂತರ ರೋಬೋಟ್ ಅನ್ನ ಬಳಸಿ ಬಾಬುವಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಅಷ್ಟೇ ಆ ರೋಬೋಟ್ ಬಾಬುವನ್ನ ಗೋಡೆಯ ಮೇಲಕ್ಕಾಗಿ ಎತ್ತಿ ಬಿಸಾಡುತ್ತೆ. ಸೊ ಫೈನಲಿ ಆ ಬಾಬಾ ಒಂದು ಕ್ಷಣಕ್ಕೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗಾಗಿನೇ ಬಿದ್ದೋಗ್ತಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಆ ದೊಡ್ಡದಾದ ರೋಬೋಟ್ ಒಂದು ಅಲ್ಮಾರಿಗೆ ಬಂದು ಡ್ಯಾಶ್ ಅನ್ನ ಮಾಡ್ಬಿಡುತ್ತೆ. ಅಂಡ್ ಆ ಅಲ್ಮಾರಿ ಬೇರೆ ನಮ್ಮ ರೋಬೋಟ್ ನ ಮೇಲ್ಗಡೆಗಾಗಿನೇ ಬಿದ್ದೋಗ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಇನ್ನವೇ ಟೆನ್ಷನ್ ಆಗಿ ಅಲ್ಮಾರಿಯನ್ನ ಎತ್ತಿ ಬಿಸಾಡಿ ನಮ್ಮ ರೋಬೋಟ್ಗೆ ಏನಾಗಿದೆ ಅಂತ ಚೊಕ್ಕನ ಮಾಡಿ ನೋಡ್ಬೇಕಾದ್ರೆ ಪಾಪ ನಮ್ಮ ರೋಬೋಟ್ ಕೆಲ್ಸವನ್ನ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ. ಅಚ್ಚುಚ್ಚು ನನ್ನ ಕ್ಲೋಸ್ ಫ್ರೆಂಡಿಗೆ ಏನಾಗ್ಬಿಡ್ತು ಅಂತ ಅದರ ಮದರ್ ಬೋರ್ಡ್ ಅನ್ನೆಲ್ಲ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದೇ ಯೆಲ್ಲೋ ಕಲರ್ ನಲ್ಲಿ ಒಂದು ಲಿಕ್ವಿಡ್ ಇರುವ ಗ್ಲಾಸ್ ಇತ್ತು ಅಲ್ವಾ, ಅದು ಪೂರ್ತಿಯಾಗಿ ಒಡೆದೋಗಿ ಎಲ್ಲನೂ ಧ್ವಂಸವಾಗ್ಬಿಟ್ಟಿದೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಮತ್ತೊಂದು ಲಿಕ್ವಿಡ್ ಅನ್ನ ರೀಪ್ಲೇಸ್ ಅನ್ನ ಮಾಡ್ತಾನೆ. ಆದ್ರೂ ಕೂಡ ನಮ್ಮ ರೋಬೋಟ್ ಯಾವುದೇ ಮೂವ್ಮೆಂಟ್ ಅನ್ನವೇ ಮಾಡ್ತಿಲ್ಲ, ಏನಿವೆ ಇಲ್ಲ. ಆದ್ರಿಂದ ನಮ್ಮ ಹೀರೋ ತುಂಬಾನೇ ಯೋಚನೆ ಮಾಡಿ ರಿಸರ್ಚರ್ ಆಗಿರುವ ಕಾಟೋಗೆನೆ ಫೋನ್ ಮಾಡ್ತಾನೆ. ಸರಿ ಈ ರೀತಿ ನನ್ನ ರೋಬೋಟ್ ಕೆಳಗಡೆ ಬಿದ್ದೋಗಿದೆ, ಏನನ್ನ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ
ಆ ರೋಬೋಟ್ ನಲ್ಲಿ ತುಂಬಾನೇ ವೈರ್ಗಳು ಕಳ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ಸರಿಯಾದ ಜಾಗಕ್ಕೆ ಮತ್ತೆ ಹಾಕಿದ್ರೆ ಸರಿ ಹೋಗ್ಬಹುದು ಅಂತ ಹೇಳ್ತಾನೆ. ಸರಿ ಹೋಗಿ ಅಂತ ನಮ್ಮ ಹೀರೋ ಕೂಡ ವೈರ್ಗಳನ್ನ ಫಿಕ್ಸ್ ಮಾಡೋದಕ್ಕಾಗಿ ನೋಡ್ಬೇಕಾದ್ರೆ ನಮ್ಮ ಹೀರೋಗಂತೂ ಯಾವ ವೈರ್ ಅನ್ನ ಎಲ್ಲಿ ಹಾಕ್ಬೇಕು ಅಂತ ಏನಿವೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಾಲೇಜ್ ಸ್ಲಾಟ್ ಗಳು ಈ ರೋಬೋಟ್ ನ ಒಳಗಡೆ ತುಂಬಾನೇ ಇದೆ. ಅದು ಅಲ್ಲದೆ ಅಪ್ಪಿತಪ್ಪಿ ರಾಂಗ್ ಕನೆಕ್ಷನ್ ಅನ್ನ ಕೊಟ್ಬಿಟ್ರೆ ನಮ್ಮ ರೋಬೋಟ್ ನ ಸಿಸ್ಟಮ್ ಪೂರ್ತಿಯಾಗಿ ಹಾಳಾಗಿ ಜೀವನ ಪರ್ಯಂತ ಮತ್ತೆ ಎಚ್ಚರಿ ಆಗ್ದಿರ್ಬಹುದು. ಸೊ ಏನನ್ನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಆ ಕಾಟೋ ಕೂಡ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಆ ಬಾಬೋನೆ. ಸೊ ಅವರ ಕೈಯಲ್ಲಿ ಮಾತ್ರ ಇದನ್ನ ಸರಿ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಬಟ್ ಆದ್ರೆ ಆ ಬಾಬು ಇವಾಗ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಿದ್ದಾನೆ ಅಲ್ವಾ. ಸೊ ನಮ್ಮ ಹೀರೋ ಶಾಂತವಾಗಿ ಯೋಚನೆಯನ್ನ ಮಾಡ್ಬೇಕಾದ್ರೆ ಇವನಿಗೆ ಒಂದು ವಿಷನ್ ಬರುತ್ತೆ. ಅದೇ ಇವನ ತಂದೆ ಹಾಸ್ಪಿಟಲ್ ನಲ್ಲಿ ಆಪರೇಷನ್ ಗಾಗಿ ಇರ್ಬೇಕಾದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಕೂಡ ನಮ್ಮ ಹೀರೋವಿಗೆ ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಆಗಿಲ್ಲ ಅಲ್ವಾ. ಸೊ ಇವಾಗ ಅದೇ ಘಟನೆಯನ್ನ ನೆನಪನ್ನ ಮಾಡ್ಕೊಂಡು ತುಂಬಾನೇ ಮೋಟಿವೇಶನ್ ಅನ್ನ ತಗೊಂಡು ನಮ್ಮ ಫ್ರೆಂಡ್ ಅನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಇವನಿಗೆ ಗೊತ್ತಿರುವ ಎಲ್ಲಾ ಟೆಕ್ನಿಕ್ ಗಳನ್ನ ಬಳಸಿ ವೈರ್ ಅನ್ನ ಫಿಕ್ಸ್ ಮಾಡೋದಿಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿ ಧೈರ್ಯವನ್ನ ಮಾಡಿ ಎಲ್ಲವನ್ನ ಫಿಕ್ಸ್ ಮಾಡಿ ನೋಡ್ಬೇಕಾದ್ರೆ ಇವಾಗ್ಲೂ ಕೂಡ ನಮ್ಮ ಟ್ಯಾಂಗು ಯಾವುದೇ ಮೂವ್ಮೆಂಟ್ ಅನ್ನ ಮಾಡ್ತಾನೆ ಇಲ್ಲ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅಪ್ಪಿತಪ್ಪಿ ನಮ್ಮ ರೋಬೋಟ್ ಅನ್ನ ನಾವು ಕಳ್ಕೊಂಡ್ಬಿಟ್ವಾ ಅನ್ನೋದಾಗಿ. ಬಟ್ ಆದ್ರೆ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ರೋಬೋಟ್ ಪೂರ್ತಿಯಾಗಿನೇ ಆಕ್ಟಿವೇಟ್ ಆಗುತ್ತೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ನಮ್ಮ ಟ್ಯಾಂಗು ಎಲ್ಲಾ ಮೆಮೊರಿಯನ್ನ ಕಳ್ಕೊಂಡು ಬಿಟ್ಟಿದೆ. ಸೊ ಇವಾಗ ಎಚ್ಚರಿಯಾಗಿ ನನ್ನ ಹೆಸರು ಜೇಮ್ಸ್ ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಸರಿ ಓಕೆ, ಎಲ್ಲಾ ವಿಷಯಗಳನ್ನ ನೆನ್ಪನ್ನ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡೋಣ ಅಂತ ನಮ್ಮ ರೋಬೋಟ್ ಯಾವ ರೀತಿ ಸಿಕ್ತು, ಯಾವ ರೀತಿ ಪರಿಚಯ ಆಯ್ತು, ಏನೆಲ್ಲ ಆಯ್ತು ಅನ್ನೋದಾಗಿ ಒಂದೊಂದೇ ವಿಷಯವನ್ನ ಹೇಳ್ತಾನೆ. ಅಂಡ್ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಟ್ಯಾಂಗವೇ ಕೂಡ ನಿಧಾನವಾಗಿ ನೆನ್ಪಾಗೋದಿಕ್ಕೆ ಶುರುವಾಗುತ್ತೆ. ಆಕ್ಚುಲ್ ಆಗಿ ನಮ್ಮ ರೋಬೋಟ್ ಇದೇ ಲ್ಯಾಬ್ ನಿಂದ ಎಸ್ಕೇಪ್ ಆಗಿ ಓಡಿ ಹೋಗಿರೋದು. ಸೊ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಬರ್ಬೇಕಾದ್ರೆ ಒಂದು ಟ್ರಕ್ ನ ಮೇಲೆ ಟ್ಯಾನಿಗೋವಾ ಅನ್ನುವ ಒಂದು ಲೆಟರ್ ಅನ್ನ ನೋಡಿದೆ. ಆದ್ರೆ ಆ ಟೈಮ್ ನಲ್ಲಿ ಇದ್ರ ಮೆಮೊರಿ ಪವರ್ ಸ್ವಲ್ಪ ವೀಕ್ ಆಗಿದ್ರಿಂದ ಈ ಟ್ಯಾನಿಗೋವಾ ಅನ್ನುವ ಪೂರ್ತಿಯಾದ ಹೆಸರನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಆಗದೆ ಬರೀ ಟ್ಯಾಂಗ್ ಅನ್ನುವ ವರ್ಡ್ ಅನ್ನ ಮಾತ್ರ ಮೆಮೊರಿ ಒಳಗಡೆ ಸೇವ್ ಮಾಡ್ಕೊಂಡಿದೆ. ಸೊ ಅದೇ ಕಾರಣಕ್ಕೆ ನಮ್ಮ ಹೀರೋ ಮೊದಲನೇ ಬಾರಿ ನಿನ್ನ ಹೆಸರು ಏನು ಅಂತ ಕೇಳ್ದಾಗ ಟ್ಯಾಂಗ್ ಅನ್ನೋದಾಗಿನೇ ಹೇಳಿ ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೊಂಡಿರೋದು. ಅಂಡ್ ಈ ಜಾಗದಿಂದ ಎಸ್ಕೇಪ್ ಆಗಿ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಹೀರೋವಿನ ಗಾರ್ಡನ್ ಗೆನೆ ಬಂದಿದೆ. ನಂತರ ನಮ್ಮ ಹೀರೋ ಕೂಡ ಅದನ್ನ ಬಂದು ಮಾತಾಡಿಸಿ ಅದ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ಆ ನಂತರ ನಮ್ಮ ರೋಬೋಟ್ ಇವನ ಲೈಫ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಟಿರೋದು. ಅಂಡ್ ಈ ಎಲ್ಲಾ ವಿಷಯಗಳು ನಮ್ಮ ರೋಬೋಟ್ಗೆ ಮತ್ತೆ ನೆನಪಾಗ್ಬೇಕಾದ್ರೆ ನಮ್ಮ ರೋಬೋಟ್ ಕೂಡ ತುಂಬಾನೇ ಎಮೋಷನಲ್ ಆಗಿ ನಮ್ಮ ಹೀರೋವನ್ನ ಹಗ್ ಮಾಡ್ಕೊಳ್ಳುತ್ತೆ. ಸೊ ನಮ್ಮ ಹೀರೋ ಕೂಡ ಒಂದು ಕ್ಷಣಕ್ಕೆ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಬೇಜಾರಾಗಿದ್ದ ಅಲ್ವಾ. ಸೊ ಫೈನಲಿ ನಮ್ಮ ರೋಬೋಟ್ ಅನ್ನ ಪಡ್ಕೊಂಡು ಇವನು ಕೂಡ ಎಮೋಷನಲ್ ಆಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಪೊಲೀಸ್ನವರು ಬಂದು ಆ ಬಾಬುವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಫೈನಲಿ ನಮ್ಮ ಹೀರೋ ಮತ್ತೆ ಈ ಟ್ಯಾಂಗು ಇಬ್ಬರವೇ ಸೇರ್ಕೊಂಡು ಅವರ ಮನೆ ಕಡೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ನಮ್ಮ ಎಮಿ ಬೇರೆ ಡಿವೋರ್ಸ್ ಅನ್ನ ಕೊಟ್ಬಿಡು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಲು ಅಲ್ವಾ. ಸೊ ಅದೇ ರೀತಿ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಮನೆ ಬಿಡೋದಕ್ಕಾಗಿ ರೆಡಿ ಆಗ್ತಿದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋ ಮತ್ತೆ ರೋಬೋಟ್ ಇಬ್ರು ಕೂಡ ಇದೇ ಟೈಮಿಗೆ ಸರಿಯಾಗಿನೇ ಬರ್ತಾರೆ. ಅಂಡ್ ನಮ್ಮ ರೋಬೋಟ್ ಕೂಡ ಒಂದು ವಿಡಿಯೋನ ಪ್ಲೇ ಮಾಡುತ್ತೆ. ಅದೇ ನಮ್ಮ ಹೀರೋ ರೋಬೋಟ್ ನ ಜೊತೆ ಒಂಟಿಯಾಗಿರ್ಬೇಕಾದ್ರೆ ನಾನು ವಾಪಸ್ಸು ನನ್ನ ಮನೆಗೆ ಹೋದ ನಂತರ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಒಳ್ಳೆ ಕೆಲ್ಸವನ್ನ ಹುಡುಕ್ತೀನಿ. ಅಂಡ್ ನನ್ನ ಹೆಂಡತಿಗುವೆ ಕೂಡ ತುಂಬಾನೇ ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊಂಡಿರ್ತಾನೆ. ಸೊ ಇವಾಗ ನಮ್ಮ ರೋಬೋಟ್ ಅದೇ ವಿಡಿಯೋನ ಪ್ಲೇ ಮಾಡಿ ತೋರಿಸ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಎಮಿ ಅಂತೂ ತುಂಬಾನೇ ಹ್ಯಾಪಿಯಾಗಿ ಎಮೋಷನಲ್ ಆಗ್ತಾಳೆ. ಯಾಕಂದ್ರೆ ನಿಧಾನವಾದ್ರೂ ಕೂಡ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಬಂತು ಅನ್ನೋದಾಗಿ. ಅಂಡ್ ಇದೇ ರೀತಿ ಎಲ್ಲರೂ ತುಂಬಾನೇ ಹ್ಯಾಪಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ನಮ್ಮ ರೋಬೋಟ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಎಮಿಯನ್ನ ಸ್ಕ್ಯಾನ್ ಮಾಡಿ ನೋಡ್ಬೇಕಾದ್ರೆ ಇವಳ ಬಾಡಿ ಒಳಗಡೆ 2 ಹಾರ್ಟ್ ಇದೆ. ಸೊ ಒಬ್ಬ ಮನುಷ್ಯನಿಗೆ 2 ಹೃದಯ ಇರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಕೇಳುತ್ತೆ. ಸೊ ಇದನ್ನ ಕೇಳುವ ನಮ್ಮ ಎಮಿ ತುಂಬಾನೇ ಹ್ಯಾಪಿಯಾಗಿ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಅಂದ್ರೆ ಇವಾಗ ನಮ್ಮ ಎಮಿ ಪ್ರೆಗ್ನೆಂಟ್ ಆಗಿ ಅವಳ ಹೊಟ್ಟೆಯಲ್ಲಿ ಮಗು ಇದೆಯಂತೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗಂತೂ ಖುಷಿಯನ್ನ ತಡ್ಕೊಳ್ಳೋದಿಕ್ಕಾಗದೆ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಎಮಿಗಂತೂ ಸ್ವಲ್ಪ ನಂಬಿಕೆ ಬರೋದಿಕ್ಕೆ ಶುರುವಾಗುತ್ತೆ. ನಮ್ಮ ಮಗುವನ್ನ ಇವನ ಕೈಯಲ್ಲಿ ಸಾಕೋದಿಕ್ಕೆ ಆಗಲ್ಲ ಅಂತ ಡಿವೋರ್ಸ್ ಅನ್ನ ತಗೊಳ್ಳೋದಿಕ್ಕಾಗಿ ನೋಡಿದ್ವಿ. ಬಟ್ ಆದ್ರೆ ಇವಾಗ ನಮ್ಮ ಸಂಸಾರ ಸರಿ ಹೋಗ್ಬಿಡ್ತು ಅನ್ನೋದಾಗಿನೇ ಫೀಲ್ ಆಗ್ತಾಳೆ. ಅಂಡ್ ಇವಾಗ ನಮ್ಮ ಹೀರೋ ಎಮಿ ಮತ್ತೆ ನಮ್ಮ ಕ್ಯೂಟ್ ಆಗಿರುವ ರೋಬೋಟ್ 3 ಜನರಿಗೆ ಕೂಡ ಒಂದು ಹ್ಯಾಪಿ ಆದ ಲೈಫ್ ಅನ್ನ ಎಂಜಾಯ್ ಮಾಡಿನೇ ಬರ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.